ನಿಮ್ಮನ್ನ ಪರಮಾತ್ಮನನ್ನ ಸ್ತುತಿಸಿ ಪೂರ್ಣವಾದ ಆಯಸ್ಸನ್ನ ಹೊಂದುವಂತವರಾಗುತ್ತೇವೆ ಅನ್ನುವುದು ಈ ಮಂತ್ರದ ಅರ್ಥ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ಭದ್ರಂ ಕರ್ಣೇವಿ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯ ಜತ್ರಾಃ ಸ್ಥಿರೈರಂಗೈ ಸುಷ್ಟುವಾಂ ಸ್ವಸ್ತನೂಭಿರ್ವಿಷೇಮ ದೇವಹಿತಂ ಯದಾಯುಃ. ಓಂ ಶಾಂತಿ ಶಾಂತಿ ಶಾಂತಿ. ಈ ಉಪನಿಷತ್ತು ಈ ರೀತಿಯಾದ ಶಾಂತಿ ಪಾಠದಿಂದ, ಈ ಶಾಂತಿ 3 ರೀತಿಯಾದ ಶಾಂತಿ ಯಾವ್ದಕ್ಕೆ ಹೇಳ್ತೀವಿ ಅಂತಂದ್ರೆ, ನಮ್ದು 3 ರೀತಿಯಾದ ಪ್ರಜ್ಞೆಗಳಿವೆ. ಆ 3 ರೀತಿಯಾದ ಪ್ರಜ್ಞೆಗಳಲ್ಲಿ ಒಂದು ನಾರ್ಮಲ್ ಇರಲಿ ಅಂತನುವೆ, ಮತ್ತೆ 3 ರೀತಿಯಾದ ಕಷ್ಟಗಳು ಬರುತ್ತೆ. ಆದಿಭೌತಿಕ, ಆಧ್ಯಾತ್ಮಿಕ ಮತ್ತೆ ಆದಿದೈವಿಕ. ಈ 3 ರೀತಿಯಾದ ತೊಡಕುಗಳು ಉಂಟಾಗುತ್ತೆ. ಈ ತೊಡಕುಗಳಿಂದ ನಾವು ಆಚೆ ಬರೋಣ, ಈ ತೊಡಕುಗಳಿಂದ ನಾವು ಉತ್ಕೃಷ್ಟರಾಗೋಣ ಅಂತ ಹೇಳ್ತಾ ಈ ಒಂದು ಶಾಂತಿ ಪಾಠದಿಂದ ನಾವು ಆರಂಭ ಮಾಡ್ತಾ ಇದ್ದಾರೆ. ಇಲ್ಲಿ ಏನಾಗಿದೆ ಅಂತಂದ್ರೆ, ಶರೀರನು ಇಲ್ಲಿ ಕೇವಲ ಮಾನಸಿಕ ಪ್ರಜ್ಞೆ ಮಾತ್ರವಲ್ಲ, ನಮ್ಮ ಶರೀರವೂ ಕೂಡ ಸದೃಢವಾಗಿರಬೇಕು, ನಮ್ಮ ಅವಯವಗಳು ಅಂಗಾಂಗಗಳು ಕೂಡ ಸದೃಢವಾಗಿರಬೇಕು ಅನ್ನೋದು ಇಲ್ಲಿ ಋಷಿಗಳ ಆಶಯ. ಅಂದ್ರೆ ಹಿಂದೆ ಋಷಿಗಳು ಕೇವಲ ಕಾಯಕೃಷರಾಗಿ ವೀಕ್ ಆಗಿ ಇರ್ತಿದ್ರು ಅಂತಲ್ಲ, ಸದೃಢರಾಗಿರೋರು ಆ ರೀತಿಯಾದ ವಿಚಾರಗಳನ್ನ ಹೊಂದಿದ್ರು. ದೇಹವನ್ನು ಕೂಡ ಪೋಷಣೆ ಮಾಡ್ಕೋತಾ ಇದ್ರು, ಮನಸ್ಸನ್ನು ಕೂಡ ಪೋಷಣೆ ಮಾಡ್ತಾ ಇದ್ರು. ಎರಡರ ಒಂದು ಸಂಬಂಧ ಸಾರಥ್ಯದಲ್ಲಿ ಅವರು ಹಲವಾರು ಮಹತ್ ಸಾಧನೆಗಳನ್ನ ಮಾಡ್ತಾ ಇದ್ರು. ನಾವು ಈ ಕಾಲದಲ್ಲಿ ಯೋಚನೆ ಮಾಡ್ಬೇಕಾಗಿರೋದು ಏನು ಅಂದ್ರೆ, ದೇಹ ನಶ್ವರ ಎಲ್ಲ ಸರಿ, ಆದ್ರೆ ಆಯಸ್ಸು ಇರುವಷ್ಟು ದಿನ ನಾವು ಗಟ್ಟಿಯಾಗಿರ್ಬೇಕು, ಆರೋಗ್ಯ ಹೊಂದಿರ್ಬೇಕು. ಇವುಗಳನ್ನೆಲ್ಲ ಇದ್ರೆ ಮಾತ್ರ ನಾವು ಏನಾದ್ರು ಸಾಧನೆ ಮಾಡಲಿಕ್ಕಾಗದೆ ಅನ್ನೋದು ಈ ಒಂದು ವಿಚಾರದ, ಈ ಒಂದು ಮಂತ್ರದ ಅರ್ಥ. ಮತ್ತೆ ಆ ರೀತಿಯಾದ ಒಂದು ಆರೋಗ್ಯಕರವಾದ ಒಂದು ಅಂಗಸೌಷ್ಠವ ಮತ್ತೆ ಶಾರೀರಗಳನ್ನು ಹೊಂದಿರಬೇಕು. ಸರಿಯಾದ ಶಕ್ತಿಯುತವಾದ ಮನಸ್ಸು, ಶಕ್ತಿಯುತವಾದ ಪ್ರಜ್ಞೆ, ಇವುಗಳನ್ನೆಲ್ಲ ಹೊಂದಿರಬೇಕು ಅಂದ್ರೆ ನಾವು ಕೇವಲ ಒಳ್ಳೆಯದನ್ನೇ ಕೇಳ್ಕೊತಾ ಇರ್ಬೇಕು, ಒಳ್ಳೆಯದನ್ನೇ ನೋಡ್ತಾ ಇರ್ಬೇಕು, ಒಳ್ಳೆಯದನ್ನೇ ಆಡ್ತಾ ಇರ್ಬೇಕು. ಯಾವುದು ಪೂಜೆಗೆ ಅಂದ್ರೆ ಪೂರ್ಣ ಜಾಗೃತಿಗೆ ಯಾವುದು ಅರ್ಹವಾಗಿದೆಯೋ, ಪೂಜಾ ಅರ್ಹೋ ಆ ವಿಚಾರಗಳನ್ನ ನಾವು ಸಂಪೂರ್ಣವಾಗಿ ನಾವು ತಿಳಿದುಕೊಳ್ಳಬೇಕು ಎನ್ನುವುದು ಈ ಮಂತ್ರದ ಒಂದು ಅರ್ಥ. 1 ಸೆಕೆಂಡ್. ಇಲ್ಲಿ ಈಗ ಮೊದಲನೇ ಸರ್, ಏನೇಳಿ ಎಷ್ಟನೇ ಪೇಜ್ ಅಲ್ಲಿ ಇದೆ ಮಂತ್ರ? ಇಲ್ಲಿ ನಾನು ಬೇರೆ ಪುಸ್ತಕ ಇಟ್ಕೊಂಡಿದ್ದೀನಿ, ಅದು ಪ್ರಶ್ನೋಪನಿಷತ್ ಅಂತ ಇದೆಯೋ ಇಲ್ವೋ ಗೊತ್ತಿಲ್ಲ, ನೋಡಿ. ಅದೇ ಇದ್ರಲ್ಲಿ ಸಿಗ್ತಾ ಇಲ್ಲ. ಇಲ್ಲ, ಮೋಸ್ಟ್ಲಿ ಇಲ್ಲ ಅನ್ಸುತ್ತೆ, ಸಸ್ವರ ವೇದ ಮಂತ್ರ ಪುಸ್ತಕದಲ್ಲಿ ಇಲ್ಲ ಅದು. ಓಕೆ ಓಕೆ, ಸರಿ ಸರ್. ಮೊದಲನೇ ಪ್ರಶ್ನೆ ಅಂದ್ರೆ, ಇದರಲ್ಲಿ ಪ್ರಶ್ನ ಅಂತಂದ್ರೆ ಕ್ವಶನ್ ಅಂತಲ್ಲ, ಇಲ್ಲಿ ಒಂದು ಗುರುಗಳಿಗೆ ರಿಕ್ವೆಸ್ಟ್ ಮಾಡ್ಕೊಡುವಂಥದ್ದು, ಗುರುಗಳಿಗೆ ಉತ್ತರ ಹೇಳೋದು. ಸುಕೇಶಾಚ ಭಾರದ್ವಜ ಶೈಬ್ಜಶ್ಚ ಸತ್ಯಕಾಮಃ ಸೌರ್ಯಾಯಿಣಿ ಚ ಗಾರ್ಗ್ಯ ಕೌಸಲ್ಯಶ್ಚಾಶ್ವಲಾಯನೌ ಭಾರ್ಗವು ವೈದರ್ಭಿಃ ಕಬಂಧಿ ಕಾತ್ಯಾಯಂತೆ ಹೈತೆ ಬ್ರಹ್ಮಪರ ಬ್ರಹ್ಮನಿಷ್ಠ ಪರಂ ಬ್ರಹ್ಮಾನ್ವೇಷಮಾಣ ಏಷ ವೈ ತತ್ಸರ್ವಂ ಪಕ್ಷತೀತಿ ತೇಹ ಸಮಿತ್ಪಾಣಯೋ ಭಗವಂತಂ ಪಿಪ್ಪಲಾದಂ ಉಪಸನ್ನಾಹ. ಅಂದ್ರೆ ಏನರ್ಥ? ಭಾರದ್ವಜನ ಮಗನಾದ ಸುಕೇಶ, ಶಿಬಿಯ ಮಗನಾದ ಸತ್ಯಕಾಮ. ಈ ಸತ್ಯಕಾಮನ ಬಗ್ಗೆನೆ ನಾನು ಪುಸ್ತಕವನ್ನ, ಒಂದು ಕಾದಂಬರಿ ಮತ್ತೆ ಕಾವ್ಯ ರೂಪದಲ್ಲಿ ಬರೆದಿರುವಂಥದ್ದು. ಗಾರ್ಗಿ ಗೋತ್ರದ ಸೌರ್ಯಾಯಿಣಿ, ಅಶ್ವಲಯನ ಮಗನಾದ ಕೌಸಲ್ಯ, ವಿದರ್ಭ ದೇಶದ ಭಾರ್ಗವ, ಮತ್ತೆ ಕತ್ಯನ ಮಗನಾದ ಕಬಂದಿ. ಇವರೆಲ್ಲರೂ ಇಲ್ಲಿ ಬ್ರಹ್ಮಪರರು. ಅಂದ್ರೆ ಬ್ರಹ್ಮವನ್ನು ಪರ ಅಂದ್ರೆ ದ ಫೈನಲ್ ಟಾರ್ಗೆಟ್ ಇಸ್ ಬ್ರಹ್ಮ. ಅಂದ್ರೆ ಅತ್ಯಂತ ವಿಸ್ತಾರವಾದ ಬೃಹತ್ ಆಕಾರದ ಚಲನೆ ಮತ್ತು ಚಿಂತನೆಗೆ ಅದು ಅಂತಿಮವಾದ ಗುರಿ ಅಂತ ತಿಳ್ಕೊಂಡಿರುವಂಥವ್ರು ಇವರೆಲ್ಲ. ನೋಡಿ, ಅವರ ಇಲ್ಲಿ ಕ್ವಾಲಿಫಿಕೇಶನ್ ಹೇಳ್ತಾ ಇದ್ದಾರೆ. ಅವರು ಆಲ್ರೆಡಿ ಈ ಪ್ರಶ್ನೆನ ಋಷಿ ಹತ್ರ ಕೇಳಕ್ ಮುಂಚೆ ಅವರು ಯಾವ ರೀತಿಯಾಗಿದ್ರು? ಬ್ರಹ್ಮನಿಷ್ಠರಾಗಿದ್ದರು. ಅಂದ್ರೆ ಆ ಒಂದು ಬ್ರಹ್ಮನಲ್ಲಿ, ಅಂದ್ರೆ ಅವರು ಕೇವಲ ಮನುಷ್ಯ ಮಾತ್ರದ
ಆಲೋಚನೆ ಮತ್ತು ಚಿಂತನೆ ಚಲನೆಗಳಿಗೆ ಮಾತ್ರ ಸೀಮಿತಗೊಳ್ಳದೆ ಬೃಹತ್ತಾದ ಚಿಂತನೆಗೆ ತಮ್ಮನ್ನು ತಾವು ವಿಸ್ತಾರಗೊಂಡಿರುವಂತವರು ಆಗಿದ್ದರು. ಇವರೇ ಬ್ರಹ್ಮಪರರು, ಬ್ರಹ್ಮನಿಷ್ಠರು ಆಗಿದ್ದರು ಅಂದ್ರೆ ಅರ್ಥ ಇದ್ದೇನೆ. ಇವರು ಅದನ್ನೇ ಅನ್ವೇಷಿಸ್ತಾ ಇದ್ರು. ಯಾವುದನ್ನ? ಇದರ ನಿಷ್ಠೆಯಲ್ಲಿ ಇದ್ದು ಶ್ರದ್ಧೆಯಿಂದ ಪರಬ್ರಹ್ಮವನ್ನು ಅಂದ್ರೆ ದಟ್ ಮೂಮೆಂಟ್ ಅಂಡ್ ದಟ್ ಥಾಟ್ ವ್ಯಾಸ್ಟ್ ಕಾಸ್ಮಿಕ್ ಆರ್ಡರ್, ಈ ಒಂದು ಇದನ್ನ ಅವರು ಅದನ್ನೇ ಒಂದು ಎನ್ಕ್ವೈರಿ ಮಾಡ್ತಾ ಇದ್ರು, ಸಂಶೋಧನೆ ಮಾಡುವಂತವರಾಗಿದ್ರು. ಅವರೆಲ್ಲರೂ ಇವನೇ ನಿಶ್ಚಯವಾಗಿ ಎಲ್ಲವನ್ನು ಹೇಳುವನು. ಇವರೆಲ್ಲರೂ ಏನ್ ಡಿಸೈಡ್ ಮಾಡ್ಕೊಂಡ್ಬಂದ್ರು? ಪಿಪ್ಪಲಾದ ಭಗವಂತಂ ಪಿಪ್ಪಲಾದ, ಇವರ ದೃಷ್ಟಿಯಲ್ಲಿ ಪಿಪ್ಪಲಾದರ ಮಹರ್ಷಿಗಳೇ ಭಗವಂತ ಸ್ವರೂಪರು, ಅವರೇ ನಮ್ಮ ಅನುಮಾನಕ್ಕೆ ಉತ್ತರವನ್ನ ಕೊಡಬಲ್ಲವರು ಅಂತ ಅಂದ್ಕೊಂಡು ಅವರ ಬಳಿಗೆ ಬರ್ತಾರೆ. ಇದು ಒಂದು ಕಥೆಯ ಆರಂಭ. ಎಲ್ಲ ಉಪನಿಷತ್ಗಳು ಈ ತರ ಯಾವ್ದೊಂದು ಇನ್ಸ್ಟೆನ್ಸ್ ಇಂದ ಶುರು ಆಗುತ್ತೆ. ಇಲ್ಲಿ ಕಥೆ ಮುಖ್ಯ ಅಲ್ಲ, ವಿಚಾರ ಮುಖ್ಯವಾಗುತ್ತೆ. ತಾನ್ ಹಸ ಋಷಿರುವಾಚ ಭೂಯ ಏವ ತಪಸ ಬ್ರಹ್ಮಚರ್ಯೇಣ ಶ್ರದ್ಧೆಯ ಸಂವತ್ಸರಂ ಸಂವತ್ಯತ ಯಥಾ ಕಾಮಂ ಪ್ರಶ್ನಾತ್ ಪೃಚ್ಛತ ಯದಿ ವಿಜ್ಞಾಸ್ಯಾಮಃ ಸರ್ವಂ ಹವೋ ವಕ್ಷ್ಯಾಮಿ ಇತಿ. ಆಗ ಇವರು ಹೇಳ್ತಾರೆ, ಇವ್ರು ಬಂದು ನಮ್ಮ ಪ್ರಶ್ನೆಗಳಿಗೆ ಅನುಮಾನಗಳಿಗೆ ಉತ್ತರಗಳನ್ನ ಹೇಳಿ, ಗುರುಗಳೇ ಭಗವಂತ ಸ್ವರೂಪರೇ ಅಂತ ಪಿಪ್ಪಲಾದರನ್ನ ಕೇಳಿದಾಗ ಪಿಪ್ಪಲಾದ ಹೇಳ್ತಾರೆ, ಇನ್ನೂ 1 ವರ್ಷ, ಇವರು ಮೊದಲಿನ ತಪಸ್ವಿಗಳೇ ಆದ್ರೂ ಕೂಡ ಇನ್ನೂ 1 ವರ್ಷ ತಪಸ್ಸನ್ನ ಮಾಡಿ ಬ್ರಹ್ಮವನ್ನ ಆಚರಿಸುತ್ತಾ, ಅಂದ್ರೆ ನಿಮ್ಮ ಆಲೋಚನೆ ಮತ್ತು ವಿಸ್ತಾರವನ್ನ ಇನ್ನೂ 1 ವರ್ಷ ವಿಸ್ತಾರಗೊಳಿಸಿ ಶ್ರದ್ಧೆಯಿಂದ ಆ ರೀತಿ ಇನ್ನೂ 1 ವರ್ಷ ಇರಲಿ. ಆಮೇಲೂ ಕೂಡ ನಿಮ್ಮಲ್ಲಿ ನಾನು ಪ್ರಶ್ನೆಗಳು ಉಳ್ಕೊಂಡಿದ್ರೆ ನೀವು ಏನೇನು ಪ್ರಶ್ನೆಗಳನ್ನ ಕೇಳ್ತೀರಾ ಆ ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೇನೆ ಅಂತ ಹೇಳಿ ಅವರಿಗೆ ಕಳಿಸ್ತಾರೆ. ಉತ್ತರ ಅನ್ನೋದಲ್ಲ, ಅವರಿಗೆ ಹೊರದಿತ್ತು. ಆದ್ರೆ ನನಗೆಲ್ಲಾ ಗೊತ್ತು, ನಿಮ್ಗೇನು ಗೊತ್ತಿಲ್ಲ ಅನ್ನೋ ಒಂದು ಗರ್ವವಿಲ್ಲದೆ ನೀವು ಮತ್ತೆ ಪ್ರಯತ್ನ ಮಾಡಿ. ನಾನು ಹಿಂದೆ ದೈತ್ರಿಯ ಇದೆಲ್ಲ ಹೇಳಿದಾಗ ಭೃಗುರ್ವೈವಾರುಣೇ ವರ್ಣಂ ಪಿತರಂ ಉಪಸಸಾರ ಅದೇ ಭಗವೋ ಬ್ರಹ್ಮೇತೆ ಅದೆಲ್ಲ ಹೇಳಿದಾಗ ನಾನು ನಿಮ್ಗಳಿಗೆ ಹೇಳಿದ್ದೆ, ಹಿಂದೆ ಪಾಠ ಹೇಳ್ಕೊಡೋದು ಅಂದ್ರೆ ಒಂದೇ ಸರಿ ಹೇಳ್ಕೊಡ್ತಿರ್ತಿಲ್ಲ. ಆ ನಿನ್ನ ಅನುಮಾನಗಳಿಗೆ ಮೊದಲು ನೀನೇ ಪ್ರಯತ್ನ ಮಾಡು, 1 ವರ್ಷ ಪ್ರಯತ್ನ ಮಾಡು, ತಪಸ್ಸು ಮಾಡು. ಆ ಒಂದು ಬ್ರಹ್ಮವನ್ನ ಇಲ್ಲಿ ಎಲ್ಲರೂ ಪರಬ್ರಹ್ಮನಿಷ್ಠರೇ ಆಗಿರೋದ್ರಿಂದ ಎಲ್ಲರೂ ಅದನ್ನ ಅನುಸರಿಸಿ, ಎಲ್ಲರೂ ಅದನ್ನ ಆಚರಿಸಿ, ಆಮೇಲೂ ನಿಮ್ಮಲ್ಲಿ ಫಂಡಮೆಂಟಲ್ಸ್ ಕ್ವಶನ್ ಎಲ್ಲ ಕ್ಲಿಯರ್ ಆಗಿರುತ್ತೆ. ನಂತರದಲ್ಲೂ ಏನಾದ್ರು ನಿಮ್ಮಲ್ಲಿ ಆಗದೇ ಇರೋ ವಿಚಾರ, ಏನಾದ್ರು ಪ್ರಶ್ನೆಗಳು ಸಾಲ್ವ್ ಆಗಬೇರೆ ಕ್ವಶನ್ಸ್ ಇದ್ರೆ ಅವಾಗ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಇವರು ಮತ್ತೆ ಅವರನ್ನ ವಾಪಸ್ ಕಳಿಸ್ತಾರೆ. ಅಥಾಕ ಬಂದಿ ಕಾತ್ಯಾನ ಉಪೇತ್ಯ ಪಪ್ರಚ್ಛ ಭಗವಾನ್ ಕುತೋ ಹವಾ ಇಮಾಹ ಪ್ರಜಾ ಪ್ರಜಾಯಂತ ಇತಿ. ಅಂದ್ರೆ 1 ವರ್ಷ ಹೋಗ್ತಾರೆ. ಇದು ಡೀಟೇಲ್ ಆಗಿ ಹೇಗೆ ಅಂತಂತ ನನ್ನ ಒಂದು ಕಾದಂಬರಿ ಅಥವಾ ಕಾವ್ಯ ಸಂಪುಟ ಅದನ್ನ ನೀವು ಓದಿದ್ರೆ ಇದರಲ್ಲಿ ತುಂಬಾ ಡೀಟೇಲ್ ಆಗಿ ಬರೆದಿದ್ದೀನಿ. ಇಲ್ಲಿ 1 ವರ್ಷ ಹೇಳಿ ಕಳಿಸ್ತಾರೆ. 1 ವರ್ಷ ಆಗಿದೆ. 1 ವರ್ಷ ಅವರವರು ಯೋಚನೆ ಮಾಡಿದ್ದಾರೆ, ತಪಸ್ಸು ಮಾಡಿದ್ದಾರೆ, ಅವರ ಕೈಲಾದಷ್ಟು ಪ್ರಯತ್ನಗಳನ್ನು ಕೂಡ ಮಾಡಿದ್ದಾರೆ. ಮಾಡಿ ಈಗ ವಾಪಸ್ಸು ಬಂದಿದ್ದಾರೆ. ಈಗ ವಾಪಸ್ಸು ಬಂದು ಕಬಂದಿಯಿಂದನು ಮೊಟ್ಟ ಕೇಳ್ತಾರೆ, ಹೇ ಭಗವಂತ, ಈ ಪ್ರಜೆಗಳು ಹುಟ್ಟುತ್ತಾರೆ. ಕಬಂದಿ ಕಬಂದಿ ಕೇಳ್ತಾ ಇದ್ದಾನೆ, ಭಗವಾನ್ ಕುತೋ ಹವಾ ಇಮಾ ಪ್ರಜಾಯಂತ ಇತಿ. ಹೇ ಭಗವಂತನೇ, ಈ ಪ್ರಜೆಗಳು ಎಲ್ಲಿಂದ ಹುಟ್ಟುತ್ತಾರೆ ಅಂತ 1 ವರ್ಷ ತಪಸ್ಸನ್ನ ಮಾಡಿ ಬಂದಂತ ಕಬಂದಿ ಕಾತ್ಯಾಯನನು ಆ ಒಂದು ಪಿಪ್ಪಲಾದರಿಗೆ ಈ ಪ್ರಶ್ನೆಯನ್ನ ಹಾಕ್ತಾನೆ. ಅವನಿಗೆ ಈ ಪ್ರಶ್ನೆಗೆ ಉತ್ತರ ಗೊತ್ತಾಗಿಲ್ಲ. ಈ ಸರಿ ಎಲ್ಲ ಪ್ರಜೆಗಳು ಅಂದ್ರೆ ಕೇವಲ ಮಾನವರು ಅಂತಲ್ಲ, ಸಕಲ ಪ್ರಾಣಿ, ಕ್ರಿಮಿಕೀಟ, ಅಂಡಜ, ಸ್ವೇದಜ, ಜಲಜ, ಉದ್ಭಿಜ, ಯೋನಿಜ ಎಲ್ಲ ಈ ತರ ಎಲ್ಲವೂ ಪ್ರಜೆಗಳೇ, ಬ್ರಹ್ಮನ ಪ್ರಜೆಗಳೇ. ಇದು ಎಲ್ಲಿಂದ ಹುಟ್ಟುತ್ತಾರೆ? ದಿಸ್ ಇಸ್ ದಿ ವೆರಿ ಫಂಡಮೆಂಟಲ್ ಕ್ವಶನ್. ನೋಡಿ, ಇಲ್ಲಿರೋ ಉಪನಿಷತ್ಗಳಲ್ಲೆಲ್ಲ ಎಲ್ಲ ಫಂಡಮೆಂಟಲ್ಸ್. ಆಗ ತಸ್ಮೈ ಸಾ ಹೋವಾಚ ಪ್ರಜಾಕಾಮೋ ವೈ ಪ್ರಜಾಪತಿ ಸತಪೋ ತಪ್ಯತ
ಸತಮತ್ತತ್ವ ಸಾ ಮಿಥುನಮುತ್ಪಾದಯತೆ ರಯಿಂ ಚ ಪ್ರಾಣಂ ಚೇತ್ನೌತೌ ಮೇ ಬಹುಧಾ ಪ್ರಜಾ ಕರಿಷ್ಯತೆ ಇತಿ. ಆಗ ಪಿಪ್ಪಲಾದ ಹೇಳ್ತಾರೆ, ಆ ಪ್ರಜಾಪತಿಯು ಅಂದ್ರೆ ಆ ಹಿರಣ್ಯ ಗರ್ಭ, ನಾನು ನಿಮ್ಗೆ ಮೊಟ್ಟ ಮೊದಲ ಉಪನಿಷತ್ತು ಯಾವುದು ಮೊಟ್ಟ ಮೊದಲ ತರಗತಿಗಳನ್ನ ಮಾಡಿದ್ನಲ್ಲ, ಆ ಉಪನಿಷತ್ತಲ್ಲಿ ಆಬ್ಸಲ್ಯೂಟ್ ಮತ್ತೆ ಅಲ್ಟಿಮೇಟಮ್ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಇರುವಂತಹ ಗೋಲ್ಡನ್ ಹಿರಣ್ಯ ಗರ್ಭ ಅಂದ್ರೆ ಸಕಲವೂ ಬೀಜ ರೂಪದಲ್ಲಿ ಇರುವಂತಹ, ಸಕಲವೂ ಹುಟ್ಟುವುದಕ್ಕೆ ಬೀಜ ರೂಪದಲ್ಲಿ ಇರುವಂತಹ ಆ ಒಂದು ಹಿರಣ್ಯ ಗರ್ಭ ಅಂದ್ರೆ ವೆನ್ ಟೈಮ್ ಸ್ಟಾರ್ಟ್ ಆಗಕ್ಕೆ ಮುನ್ನ, ಅಂದ್ರೆ ಟೈಮೇ ಸ್ಟಾರ್ಟ್ ಆಗಿತ್ತಿಲ್ಲ, ಸ್ಪೇಸೇ ಬಂದಿತ್ತಿಲ್ಲ. ಆ ಒಂದು ನಾಸದಿಯ ಸೂಕ್ತದಲ್ಲಿ ನಾವು ತಿಳ್ಕೊಂಡಿದೀವಿ. ಆ ರೀತಿ ಸೂಕ್ತ ತಿಳ್ಕೊಂಡಾಗ ಅಲ್ಲಿ ಟೈಮೇ ಇಲ್ಲ, ಸ್ಪೇಸೇ ಇಲ್ಲ. ಅದಕ್ಕಿಂತ ಮುಂಚೆಯಲ್ಲಿರುವ ಹಿರಣ್ಯ ಗರ್ಭ, ಆ ಒಂದು ಆ ಪ್ರಜಾಪತಿಯು ಅಂದ್ರೆ ಆ ಹಿರಣ್ಯ ಗರ್ಭನು, ಯಾರು ಹಿರಣ್ಯ ಗರ್ಭವನ್ನ ಹೊಂದಿದ್ದಾರೆ ಆ ಪ್ರಜಾಪತಿ ಅಂದ್ರೆ ಪ್ರಜಾಕಾಮನಾಗಿ ಅವನು ತಪಸ್ಸು ಮಾಡುತ್ತಾನೆ. ಅವನು ಯಾರನ್ನ ಕುರಿತು ತಪಸ್ಸು ಮಾಡ್ತಾನೆ? ಟೈಮೇ ಇಲ್ಲ, ಸ್ಪೇಸೇ ಇಲ್ಲ, ದೇವತೆಗಳೇ ಇಲ್ಲ. ಅಲ್ಲಿ ಕೇವಲ ಆಬ್ಸಲ್ಯೂಟ್ ಅಂಡ್ ಅಲ್ಟಿಮೇಟಮ್ ಇದೆ. ಅಂದ್ರೆ ಚಿಂತನೆ ಮಾಡಿದ, ಚಲನೆಯನ್ನು ಉಪಯೋಗಿಸಿಕೊಂಡು ಚಿಂತನೆ ಮಾಡಿದ ಆ ಒಂದು ತಪಸ್ಸನ್ನು ಮಾಡಿ ಅವನು ಅಂದ್ರೆ ಜ್ಞಾನವನ್ನ ತೆಗೆದುಕೊಂಡ ಅನ್ನೋದು ಒಂದು ಇಲ್ಲಿ ಅರ್ಥ. ನಮ್ಗೆ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು, ಯಾರೂ ಇಲ್ಲ, ಏನೂ ಇಲ್ಲ, ಈ ನಾಟ್ ಇವನ್ ಟೈಮ್ ಅಂಡ್ ಸ್ಪೇಸ್ ಕೂಡ ಇಲ್ಲ. ಓಕೆ, ಅಂತ ಟೈಮಲ್ಲಿ ಅವರು ತಪಸ್ಸನ್ನ ಮಾಡಿದ ಅಂದ್ರೆ ಯಾರ ಕುರಿತಾಗಿ ಅಲ್ಲ, ಪ್ರಜಾ ಸೃಷ್ಟಿಯನ್ನ ಹೇಗೆ ಮಾಡಬೇಕು, ಈ ಒಂದು ಸೃಷ್ಟಿ ಕಾರ್ಯವನ್ನ ಜೀವಿಗಳನ್ನ ಹೇಗೆ ಸೃಷ್ಟಿಸಬೇಕು, ಅದಕ್ಕೆ ಅನುಕೂಲಕರವಾಗಿರುವಂತ ಪ್ರಕೃತಿಯನ್ನ ಹೇಗೆ ಸೃಷ್ಟಿ ಮಾಡಬೇಕು, ಈ ರೀತಿಯಾಗಿ ಎಲ್ಲ ಆಲೋಚನೆಗಳನ್ನ ಮಾಡಿದ. ಆಗ ಅವನಿಗೆ ಹೊಳಿತು, ನನಗೆ ಈ ಒಂದು ಪ್ರಜೆಗಳನ್ನ ಬಹುವಾಗಿ ಉಂಟು ಮಾಡಬಲ್ಲದು ಯಾವುದು? ರಯಿ ಪ್ರಾಣ ಎಂಬ ಜೋಡಿಯನ್ನ ಸೃಷ್ಟಿಸಿದ. ಅಂದ್ರೆ ಏನರ್ಥ? ಸೋಮ ಮತ್ತೆ ಅಗ್ನಿ ಅಂದ್ರೆ ಏನರ್ಥ? ಅವೇರ್ನೆಸ್ ಅಂಡ್ ದ ಮೊಮೆಂಟಮ್. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಈ ಸೃಷ್ಟಿಗೆ ಮೊದಲು, ಪ್ರಜೆಗಳ ಸೃಷ್ಟಿಗೆ ಮೊದಲು ಪ್ರಪ್ರಥಮವಾಗಿ ಏನು ಸೃಷ್ಟಿಸಿದ? ಪ್ರಾಣ ಮತ್ತೆ ರಯಿ. ರಯಿ ಅಂದ್ರೆ ಇಲ್ಲಿ ಸೋಮ ಅಂದ್ರೆ ಚಂದ್ರ ಅಥವಾ ಮನಸ್ಸು ಅಥವಾ ಅವೇರ್ನೆಸ್. ಅಂದ್ರೆ ಮೈಂಡ್ ಇದ್ರೆ ಅವೇರ್ನೆಸ್ ಬರುತ್ತೆ. ದ ಫಸ್ಟ್ he created the concept called, the phenomena is called mind. ಅಂದರೆ ನಾವು ಮ್ಯಾಟರ್ ಅನ್ನೋದು ಮೊದಲು ಬರಲಿಲ್ಲ, ದ್ರವ್ಯ ಮೊದಲು ಬರಲಿಲ್ಲ. ಮೊದಲು ಸೃಷ್ಟಿಯಾಗಿದ್ದ ಏನು? ಮನಸ್ಸು. ಅದರಲ್ಲಿ ಇರುವಂತಹ ರಯಿ ಅಂದ್ರೆ, ರಯಿ ಅಂದ್ರೆ ಅರ್ಥ ಏನು ಅಂದ್ರೆ ಮನಸ್ಸು ಅಥವಾ ಅವೇರ್ನೆಸ್, ಜಾಗೃತಿ. ಅಂದ್ರೆ ತಿಳಿದುಕೊಳ್ಳಲಿಕ್ಕೆ, ಅರಿವು ಅನ್ನೋದು ಉಂಟಾಗಲಿಕ್ಕೆ ಒಂದು ಪ್ಲಾಟ್ಫಾರ್ಮ್ ಬೇಕು, ಒಂದು ಸಿದ್ಧಾಂತ ಬೇಕು. ಅದು ಯಾವುದು? ಮನಸ್ಸು. ಜಸ್ಟ್ ರಿಮೆಂಬರ್, ಪ್ಲೀಸ್ ರಿಮೆಂಬರ್, ಪ್ರತಿಯೊಬ್ಬರು ನೆನಪಿಟ್ಕೋಬೇಕು, ಇಲ್ಲಿ ಟೈಮೇ ಇಲ್ಲ, ಸ್ಪೇಸ್ ಇಲ್ಲ, ಮೈಂಡ್ ಇಲ್ಲ, ಮ್ಯಾಟ್ರ್ ಇಲ್ಲ, ಕೇವಲ ಥಾಟ್ ಅಂಡ್ ದ ಮೊಮೆಂಟಮ್, ಮೂವ್ಮೆಂಟ್ ಇತ್ತು. ಅವಾಗ ಏನ್ ಮಾಡ್ದ? ಯಾವುದೇ ಒಂದು ವಿಚಾರಕ್ಕೆ ಜ್ಞಾನವು ಬಂದು ಕೂತ್ಕೊಳ್ಳಿಕ್ಕೆ, ಅರಿವು ಬಂದು ಆಗಲಿಕ್ಕೆ, ಅದಕ್ಕೆ ಬೇಕಾದಂತಹ ಮೊಟ್ಟ ಮೊದಲ ಪ್ಲಾಟ್ಫಾರ್ಮ್ ಮೈಂಡ್, ಅದನ್ನ ಕ್ರಿಯೇಟ್ ಮಾಡ್ದ. ಮತ್ತೆ ಅದರಲ್ಲಿ ಚಲನೆಯನ್ನ ಕೊಡಲಿಕ್ಕೆ ಇಲ್ಲಿ ಏನ್ ಮಾಡ್ದ? ಅಗ್ನಿ ಅಂದ್ರೆ ಮೊಮೆಂಟಮ್ ಅನ್ನೋದನ್ನ ಸೃಷ್ಟಿ ಮಾಡ್ದ. ಆದ್ರೆ ಇದನ್ನ ಪೆದ್ದಾಗಿ ಮ್ಯಾಕ್ಸ್ ಮುಲ್ಲರ್ ಮ್ಯಾಟರ್ ಸ್ಪಿರಿಟ್ ಅಂತಾರೆ. ಇದು ಮ್ಯಾಟರ್ ಸ್ಪಿರಿಟ್ ಅಲ್ಲ. ಇದು ಸ್ಪಿರಿಟ್ ಅಂದ್ರೆ ಬೇರೆ, ಮ್ಯಾಟರ್ ಅಂದ್ರೆ ಬೇರೆ.
ಇಲ್ಲಿ ಹೇಳ್ತಾ ಇರೋದು ಮೈಂಡ್ ಅಂದ್ರೆ ಮನಸ್ಸು, ಚಲನೆ ಮತ್ತು ಚಿಂತನೆ. ಅಂದ್ರೆ ಆ ಒಂದು ಅರ್ಥ ಏನು ಅಂತಂದ್ರೆ ಬ್ರಹ್ಮ ಪ್ರಜಾಪತಿ ಅಂದ್ರೆ ಆ ಒಂದು ಬೃಹತ್ತಾದ ಚಲನೆ ಚಿಂತನೆಯಿಂದ ಲೋಕಲೈಸ್ಡ್ ಒಂದು ಮಿನಿಯೇಚರ್ ಆಫ್ ಬೃಹತ್ ಚಲನೆ ಮತ್ತು ಚಿಂತನೆಯನ್ನ ಉಂಟು ಮಾಡಿದ. ಆ ಚಲನೆಗೆ ಒಂದು ಚೇತನವನ್ನ ಕೊಡಲಿಕ್ಕಾಗಿ, ಟ್ರಿಗರ್ ಮಾಡಲಿಕ್ಕಾಗಿ ಇವನೇನ್ ಮಾಡ್ದ, ಮೊಟ್ಟ ಮೊದಲು ಮನಸ್ಸಿನ ಜೊತೆಗೆ ಅಗ್ನಿಯನ್ನ ಸೃಷ್ಟಿಸಿದ. ಅಗ್ನಿ ಅಂದ್ರೆ ಅಗಾಪ್ಲೆಸ್ನಿ, ಸಮಥಿಂಗ್ ಗಿವಿಂಗ್ ಮೊಮೆಂಟಮ್ ಟು ಇನರ್ಷಿಯಾ, ಯಾವುದೇ ಒಂದು ಜಡತೆಗೆ ಚಲನಾತ್ಮಕತೆಯನ್ನು ಕೊಡುವಂತಹ ಒಂದು ಫೋರ್ಸ್, ಒಂದು ಆಕ್ಷನ್, ಒಂದು ಟ್ರೂತ್, ಅದೆಲ್ಲದನ್ನು ಸೇರಿ ಇಲ್ಲಿ ಅಗ್ನಿ ಮತ್ತೆ ಸೋಮ, ಆ ಪ್ರಾಣ ಅಂದ್ರೆ ಇದನ್ನೇ ಇಲ್ಲಿ ಪ್ರಾಣ ಅಂತ ಕರೆದಿದ್ದಾರೆ. ಅಂದ್ರೆ ಅಗ್ನಿಯೇ ಪ್ರಾಣ, ಮನಸ್ಸೇ ಸೋಮ. ಅಂದ್ರೆ ಇಲ್ಲಿ ರಹಿ, ಅದನ್ನ ಉಪನಿಷತ್ತಿನಲ್ಲಿ ರಹಿಂ ಪ್ರಜಾಕಾಮೋ ವೈ ಪ್ರಜಾಪತಿ ಸತಪೋ ತಪ್ಯತ, ಅವನು ತಪಸ್ಸನ್ನ ಮಾಡ್ದ. ಯಾರು ಹಿರಣ್ಯ ಗರ್ಭವನ್ನ ಹೊಂದಿರುವಂತಹ ಪ್ರಜಾಪತಿ, ಅವನು ಮೊಟ್ಟ ಮೊದಲೇ ದೃಷ್ಟಿ ಮಾಡ್ದ. ಆ ತಪಸ್ಸಿನಿಂದ ಬಂದ ಇದರಿಂದ ರಹಿಂ ಚ ಪ್ರಾಣಂ ಚೌತ್ನೇತೆ ಮೇ ಬಹುಧಾ ಪ್ರಜಾ ಕರಿಷ್ಯತೆ ಇತಿ. ಓಹೋ, ಇವುಗಳಿಂದ ಜೀವ ಸಂಕುಲವನ್ನ, ಇವುಗಳಿಂದ ಈ ಜಗತ್ತನ್ನ, ಇವುಗಳಿಂದ ಎಲ್ಲವನ್ನೂ ಸೃಷ್ಟಿ ಮಾಡಬಲ್ಲ ತಕ್ಕ ಎಲ್ಲ ಒಂದು ಕೆಪಾಸಿಟಿ ಇರುವಂತಹ ಆಲ್ರೆಡಿ ಆಬ್ಸಲ್ಯೂಟ್ ಅಲ್ಲಿ ನಾಸದಿಯ ಸೂಕ್ತವನ್ನು ನೆನಪಿಸಿಕೊಳ್ಳಿ, ಆಬ್ಸಲ್ಯೂಟ್ ಅಲ್ಲಿ ಕೈವಲ್ಯದಲ್ಲಿ ಕೇವಲದಲ್ಲಿ ಯಾವುದಿತ್ತು, ಚಲನೆ ಮತ್ತು ಚಿಂತನೆ ಇತ್ತು, ಅದನ್ನೇ ಒಂದು ಮಿನಿಯೇಚರ್ ಮಾಡ್ದ, ಅದನ್ನೇ ತಗೊಂಡ, ಹೊಸದಾಗಿ ಏನೋ ಮಾಡ್ಲಿಲ್ಲ. ಮತ್ತೆ ಅದರಲ್ಲಿ ಏನಿತ್ತು, ಅಗ್ನಿ ಭಾಗದಿಂದ ಮೊಮೆಂಟಮ್ ಇಂದ ಏನಾಯ್ತು, ಅಲ್ಟಿಮೇಟಮ್ ಬಂದಿತ್ತು. ಆ ಎರಡು ಆಲ್ರೆಡಿ ಅಲ್ಲಿ ಇತ್ತು, ಅದನ್ನೇ ರಾ ಮೆಟೀರಿಯಲ್ ಆಗಿ ತೆಗೆದುಕೊಂಡ. ಇಡೀ ಜಗತ್ತಿನಲ್ಲಿ ಸೃಷ್ಟಿ ಈ ರೀತಿ ಆಗತ್ತೆ, ಇದರಿಂದ ಸೃಷ್ಟಿ ಮಾಡಬಹುದು ಅಂತ ಇವೆರಡನ್ನು ಜೋಡಿ ಮಾಡಿದ. ಎರಡು ವಿಚಾರವನ್ನ ಜೋಡಿಯಾಗಿ ತೆಗೆದುಕೊಂಡ. ಯಾವ್ಯಾವುದು, ಪ್ರಾಣ ಅಂದ್ರೆ ಸೋಮ ಅಂದ್ರೆ ಅವೇರ್ನೆಸ್, ಮತ್ತೆ ಅಗ್ನಿ ಅಂದ್ರೆ ರೈ ಮತ್ತೆ ಪ್ರಾಣ ಅಂದ್ರೆ ಸೋಮ ಮತ್ತು ಅಗ್ನಿ, ಇವುಗಳನ್ನ ಮೊಟ್ಟ ಮೊದಲು ತೆಗೆದುಕೊಂಡ ಅಂತ ಇಲ್ಲಿ ಕಬಂದಿಗೆ ಯಾರು ಪಿಪ್ಪಲಾದರು ಉತ್ತರ ಹೇಳ್ತಾ ಇದ್ದಾರೆ. ಅವ್ರು ಕೇಳಿದ ಮೊದಲ ಪ್ರಶ್ನೆ ಇದು. ಇದಕ್ಕೆ ಈ ರೀತಿಯಾಗಿ ಉತ್ತರವನ್ನ ಹೇಳಿ, ಈ ಒಂದು ಇವುಗಳಿಂದ ಹಿರಣ್ಯ ಗರ್ಭದಲ್ಲಿ ಅಂದ್ರೆ ಇದನ್ನ ಅಂಡದ ರೌತಿಯಲ್ಲಿ, ಅಂಡ ಅಂದ್ರೆ ಏನು, ಸಪ್ತಧಾತುಗಳ ಸಂಯೋಜನೆ, ಸಪ್ತಧಾತುಗಳ ಸಂಯೋಜನೆಯನ್ನೇ ಅಂಡ. ಅಂಡ ಅಂದ್ರೆ ಕೋಳಿ ಮೊಟ್ಟೆ ಅಂತಲ್ಲ, ಅಂಡ ಅಂದ್ರೆ ವೇದ ಪ್ರಕಾರದಲ್ಲಿ ಸಪ್ತ ಧಾತುಗಳ ಸಂಯೋಜನೆ. ಆ ಸಂಯೋಜನೆಯಿಂದ ಒಂದು ಉತ್ಪತ್ತಿಯ ಕ್ರಮ, ಜೀವ ಎಲ್ಲದರ ಉತ್ಪತ್ತಿಯ ಕ್ರಮ. ಅಂದ್ರೆ ಏನಾಯ್ತು, ನನ್ನಲ್ಲಿ ಇರುವಂತಹ ಅಗ್ನಿ, ನಿಮ್ಮಲ್ಲಿರುವಂತಹ ಅಗ್ನಿ, ನನ್ನಲ್ಲಿ ಇರುವಂತಹ ಮನಸ್ಸು, ನಿಮ್ಮಲ್ಲಿರುವಂತಹ ಮನಸ್ಸು, ಇವುಗಳು ಆಕ್ಚುಲಿ ರಿಸೋರ್ಸ್ ಒಂದೇನೆ. ಇದು ಯೂನಿವರ್ಸಲ್. ಅದರಲ್ಲಿ ನನ್ನದು, ನನ್ನ ಮನಸ್ಸು ಅನ್ನೋದು ಒಂದು ನೋಡ್. ಅಂದ್ರೆ ಇಂಟರ್ನೆಟ್, ಯೂನಿವರ್ಸಲ್ ಇಂಟರ್ನೆಟ್ಗೆ ನಾವು ಹೇಗೆ ಒಂದು ಕಂಪ್ಯೂಟರ್ ಸಿಸ್ಟಮ್ ನ ಒಂದು ನೋಡ್ ತರ ನಾವು ಕನೆಕ್ಟ್ ಮಾಡ್ತೀವಿ, ಆ ರೀತಿ ನಾವು ಕನೆಕ್ಟ್ ಆಗಿರ್ತೀವಿ. ಇದ್ರಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ, ಅನುಮಾನ ಇದೆಯಾ? ಕೇಳಿ ಸುಮತಿ ಅವರೇ. ಸರ್, ಈಗ ಸೃಷ್ಟಿ ಆಗ್ಬೇಕು ಅಂತ ಅಂದಾಗ ಸಪ್ತಧಾತುಗಳ ಸಂಯೋಜನೆ ಅಂತ ಅನ್ಬಿಟ್ಟಂತ ಹೇಳಿದ್ರಲ್ವಾ, ಈಗ ಇದು ಕೂಡ ಹಿರಣ್ಯ ಗರ್ಭದಲ್ಲೇ ಇತ್ತ ಸರ್, ಇದು ಈ ಸಪ್ತಧಾತುಗಳು? ಹೌದು ಹೌದು. ಅಂದ್ರೆ ಅವುಗಳಿಂದ ಮೊಟ್ಟ ಮೊದಲ ಅಂಡವನ್ನ ತಯಾರಿಸಿದ್ದ. ಆ ಅಂಡದ್ದು ಉತ್ಪತ್ತಿಯಾಗಿದ್ದು ರೈ ಮತ್ತೆ ಪ್ರಾಣ ಅಂದ್ರೆ ಮೈಂಡ್ ಅಂಡ್ ಮೊಮೆಂಟಮ್. ಅವುಗಳಿಂದ ಮ್ಯಾಟರ್ ಅಂದ್ರೆ
ಅವುಗಳಿಂದ ಮ್ಯಾಟರ್ ಕ್ರಿಯೇಟ್ ಮಾಡಿ ಅಂಡವನ್ನ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಸಪ್ತಧಾತುಗಳ ಸಂಯೋಜನೆ ಅಂದ್ರೆ ವೇದ ಮುಂದಕ್ಕೆ ಬರುತ್ತೆ. ಅಂಡ ಅಂತ ಇಲ್ಲಿ ಯಾವ್ದಕ್ ಕರಿತೀವಿ? ಈಗ ನಾವು ಈ ಸೃಷ್ಟಿಯ ಈ ಭಾಗದಲ್ಲಿ ನಿಂತ್ಕೊಂಡು ನೋಡ್ರೆ ಸಪ್ತಧಾತುಗಳಿರುತ್ತವೆ. ಇನ್ನು ಇಲ್ಲಿ ಸಪ್ತಧಾತುಗಳಿಲ್ಲ. ಮೊಟ್ಟ ಮೊದಲು ಈ ಎರಡು ವಿಚಾರಗಳನ್ನ ತೆಗೆದುಕೊಂಡು ಇದರಿಂದ ನಾನು ಉತ್ಪತ್ತಿಯನ್ನು ಮಾಡಬಲ್ಲೆ. ನಾಸರಿಯ ಸೂಕ್ತ ನಾವು ಅಷ್ಟೇ ನೋಡಿದೀವಲ್ಲ, ಇವೆರಡೇ ಇದ್ದದ್ದು. ಆ ಎರಡನ್ನೇ ಆ ಪ್ರಜಾಪತಿ ಅಂದ್ರೆ ಅಲ್ಟಿಮೇಟಮ್. ಯಾವುದು ಅಲ್ಟಿಮೇಟಮ್? ಆಬ್ಸಲ್ಯೂಟ್ ಇಂದ ಬಂದಿತ್ತು. ಅದು ರಾ ಮೆಟೀರಿಯಲ್ ಯಾವ್ದನ್ನ ಯೂಸ್ ಮಾಡ್ತು? ಯೋಚನೆ ಮಾಡಿ ತಪಸ್ಸು ಮಾಡಿ 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 ಆಬ್ಸಲ್ಯೂಟ್ ಇಂದ ಈ ಎರಡು ವಿಚಾರಗಳನ್ನ ತೆಗೆದುಕೊಂಡು, ಆಲ್ರೆಡಿ ಅವರ ಇದ್ದಂತ ವಿಚಾರಗಳನ್ನು ತೆಗೆದುಕೊಂಡು ಸೃಷ್ಟಿ ಕಾರ್ಯವನ್ನ ಆರಂಭ ಮಾಡಲಿಕ್ಕೆ ಇದರಿಂದ ಸಾಧ್ಯ ಅಂತ ಎರಡನ್ನ ಒಟ್ಟಿಗೆ ಪ್ಯಾರಲಲ್ ಆಗಿ ಸಂಯೋಜನೆ ಮಾಡಿದ ಎನ್ನುವುದು ಅರ್ಥ ಮೇಡಮ್. ಸೊ ಪ್ರಶ್ನೆ ಇತ್ತಾ? ಅಂದ್ರೆ ಅದು ನನ್ಗೆ ಈಗ ಫಸ್ಟ್ ಈಗ ಚಲನೆ ಮತ್ತು ಚಿಂತನೆ ಎರಡು ಆಲ್ರೆಡಿ ಇತ್ತಲ್ವಾ ಸರ್? ಅದು ಅಬ್ಸಲ್ಯೂಟ್ ಅಲ್ಲಿ ಇತ್ತು. ಈಗ ಅಬ್ಸಲ್ಯೂಟ್ ಅಲ್ಲಿ ಸೋಮ ಮತ್ತೆ ಅಗ್ನಿ ಮೈಂಡ್ ಫಸ್ಟ್ ಕ್ರಿಯೇಟ್ ಮಾಡಿದ್ರು ಅಂತ ಅಲ್ವಾ ಹೇಳ್ತಾ ಇರೋದು? ಮೈಂಡ್ ಆದ್ಮೇಲೆ ಇದಕ್ಕೆ ಮೈಂಡ್ ಯಾವ್ದಕ್ಕೋಸ್ಕರ ಕ್ರಿಯೇಟ್ ಮಾಡಿದ್ದು? ಅವೇರ್ನೆಸ್ಗೋಸ್ಕರ. ಅಂದ್ರೆ ಅವೇರ್ನೆಸ್ ನಮ್ಗೊಂದು ಲೋಕಲ್ ಅಂದ್ರೆ ನನ್ನ ಪ್ರತಿ ಜೀವಿಯಲ್ಲೂ ಒಂದು ಮನಸ್ಸು ಅಂತ ಇರಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡ್ಕೊಂಡ ಅಂತ ಅರ್ಥ. ಹೇಳಿ. ಓಕೆ ಓಕೆ. ಅಂದ್ರೆ ಈಗ ನನ್ ಕ್ವಶನ್, ಈಗ ಸಪ್ತಧಾತುಗಳು ಅಂತ ಹೇಳ್ತಾ ಇದೀರಲ್ಲ, ಅದನ್ನ ಅಂದ್ರೆ ಹೊಸದಾಗಿ ಕ್ರಿಯೇಟ್ ಮಾಡಿದ್ರ ಅಥವಾ ಆಲ್ರೆಡಿ ಮ್ಯಾಟರ್ ಅನ್ನೋದು ಇಷ್ಟ? ಇಲ್ಲ ಇಲ್ಲ ಇಲ್ಲ, ಅಲ್ಲ ಈಗ ಇನ್ನು ನಾವು ಅಲ್ಲಿದ್ದ ಬಂದಿಲ್ಲ. ಅಂಡ ಅಂದ್ರೆ ಡೆಫಿನಿಷನ್ ಏನು ಅಂತ ಹೇಳಿದೆ. ಆದರೆ ಇಲ್ಲಿ ಹಿರಣ್ಯ ಗರ್ಭದಲ್ಲಿ ಇರೋದೇ ಎರಡು, ಯಾವುದು ಚಲನೆ ಮತ್ತು ಚಿಂತನೆ. ಅವುಗಳಿಂದ ಅಂಡದ ಉತ್ಪತ್ತಿ ನಂತರದಲ್ಲಿ ಅದ್ರ ಯಾವ್ಯಾವುದು ಅಂಡಜ, ಸ್ವೇದಜ, ಜಲಜ, ಯೋನಿಜ, ಉದ್ಬಿಜ, ಈ ರೀತಿ ಹಲವಾರು ರೀತಿಯಾದ ಸೃಷ್ಟಿ ಪ್ರಕ್ರಿಯೆಗಳಿದೆ. ಆ ಹಲವಾರು ರೀತಿಯಾದ ಸೃಷ್ಟಿ ಪ್ರಕ್ರಿಯೆಗಳಲ್ಲಿ ಇವರು ಮೊದಲು ಜೀವಿಗಳನ್ನ, ಇಲ್ಲಿ ಪ್ರಶ್ನೆ ಏನು ಅಂದ್ರೆ ಇಲ್ಲಿ ಪ್ರಜೆಗಳು ಎಲ್ಲಿಂದ ಹುಟ್ಟುತ್ತಾರೆ? ಪ್ರಜೆ ಅಂದ್ರೆ ಮನುಷ್ಯರು ಮಾತ್ರ ಅಂತಲ್ಲ, ಈ ಎಲ್ಲ ಬ್ರಹ್ಮನ ಸೃಷ್ಟಿಯಲ್ಲಿ ಏನೇನು ಜೀವಿಗಳಿದೆ, ಈ ಜೀವಿಗಳು ಎಲ್ಲಿಂದ ಹುಟ್ಟುತ್ತವೆ ಅಂದ್ರೆ ಇಲ್ಲಿ ಮ್ಯಾಟರ್ ಬಗ್ಗೆ ಕೇಳ್ತಾ ಇಲ್ಲ, ಜೀವಿಗಳು ಎಲ್ಲಿಂದ ಹುಟ್ಟುತ್ತಾರೆ ಅಂತ ಕಬಂದಿ ಕೇಳಿದ್ದಕ್ಕೆ ಇವರು ಅದಕ್ಕೆ ಮೊಟ್ಟ ಮೊದಲ ಉತ್ತರವನ್ನ ಈ ರೀತಿ ಕೊಡ್ತಾ ಇದ್ದಾರೆ. ಮೊದಲು ಸೋಮ ಮತ್ತೆ ಅಗ್ನಿ ಅಂದ್ರೆ ಮನಸ್ಸು ಮತ್ತೆ ಮೊಮೆಂಟಮ್, ಗತಿ, ಇದನ್ನ ಮೊಟ್ಟ ಮೊದಲು ತೆಗೆದುಕೊಂಡ, ಅದರಿಂದ ರಾ ಮೆಟೀರಿಯಲ್ ಆಗಿ ಅಂತ ಅರ್ಥ ಮೇಡಮ್. ಓಕೆ ಸರ್. ಸರಿ, ನನ್ಗೆ ಇನ್ನೊಂದು ಯೋಚನೆ ಬರ್ತಾ ಇರೋದು, ಈಗ ಆಲ್ರೆಡಿ ಈಗ ಚಲನೆ ಅಂತಂದ್ರೆ ಮೊಮೆಂಟಮ್ ಅಲ್ವಾ ಸರ್? ಅಲ್ಲ, ಚಲನೆ ಅಂದ್ರೆ ಮೂವ್ಮೆಂಟ್, ಮೊಮೆಂಟಮ್ ಅಂದ್ರೆ ಗತಿ. ಓಕೆ ಓಕೆ. ಮೂವ್ಮೆಂಟ್ ಬೇರೆ, ಮೊಮೆಂಟಮ್ ಬೇರೆ. ಸರಿ ಸರ್, ಓಕೆ ಓಕೆ ಸರ್. ಎಸ್ ಮ್ಯಾಮ್. ಮೊಮೆಂಟಮ್ ಇಟ್ಟಿಲ್ಲ ಅಂದ್ರೆ ಯಾವ್ದಾರ ಒಂದು ಆಗೋದಕ್ಕೆ ಟ್ರಿಗರ್ ಆಗ್ಬೇಕಲ್ವಾ, ಇನಿಶಿಯೇಟ್ ಆಗ್ಬೇಕಲ್ವಾ, ಆರಂಭಗೊಳ್ಳೋದಕ್ಕೆ ಅದಕ್ಕೆ ಮೊಮೆಂಟಮ್ ಇರ್ಬೇಕು. ಇವತ್ ನೋಡಿ ಉಪನಿಷತ್ತಲ್ಲಿ ಹೇಳ್ತಿರೋ ಕೋಟ್ಯಾಂತರ ವರ್ಷದ ಹಿಂದೆ ಬರೆದಿರೋ ಉಪನಿಷತ್ತಲ್ಲಿ ಹೇಳ್ತಿರೋ ಪ್ರಕಾರ ಇವತ್ತು ಕೂಡ ಸೈನ್ಸ್ ಅಲ್ಲಿ ನೀವು ಚೆಕ್ ಮಾಡಿ ನೋಡಿ, ಪ್ರತಿಯೊಂದಕ್ಕೂ ಮೊಮೆಂಟಮ್ ಇರ್ಬೇಕು. ಮೊಮೆಂಟಮ್ ಇಲ್ಲದೆ ಯಾವುದೇ ಕಾರ್ಯವೂ ಕೂಡ ಮೂವ್ಮೆಂಟ್ ಕೂಡ ಆಗೋದಿಲ್ಲ. ಹಾಗಾಗಿ ಮೊಮೆಂಟಮ್ ಅನ್ನೋದು ಬೇಕು. ಅವೇರ್ನೆಸ್ಗೋಸ್ಕರ ಮೈಂಡ್ ಅನ್ನೋ ಪ್ಲಾಟ್ಫಾರ್ಮ್ ಬೇಕು ಅಂತ ಮೊಟ್ಟ ಮೊದಲು ಜೀವಿಗಳ, ಇಲ್ಲಿ ಮ್ಯಾಟರ್ ಬಗ್ಗೆ ಹೇಳ್ತಾ ಇಲ್ಲ, ಜೀವಿಗಳು, ಪ್ರಜೆಗಳು, ಇವುಗಳ ಉತ್ಪತ್ತಿಗೆ ಫಂಡಮೆಂಟಲ್ ಆಗಿ ಹೇಗೆ ಯೋಚನೆ ಮಾಡಿದ ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಓಕೆ ಓಕೆ ಸರ್. ಇದು ಎಲ್ಲಾ ಲೋಕಗಳು ಅಂತ ಆಮೇಲೆ ಬರುತ್ತಲ್ಲ, ಅದು ಎಲ್ಲಾ ಲೋಕಗಳಿಗೂ ಅನ್ವಯಿಸುತ್ತಲ್ವಾ? ಇದು ಬರೀ ಭೂಲೋಕ ಅದಕ್ಕೆ ಮಾತ್ರ ಅಂತ ಏನಿಲ್ಲ? ಸಕಲ ಬ್ರಹ್ಮ ಅಂದ್ರೆ ಏನು, ನಾನು ಟೈಮ್ ಸ್ಪೇಸೇ ಇಟ್ಟಿಲ್ಲ ಅಂತ ಹೇಳ್ತಿದ್ದೀನಿ ನನ್ನ. ಹಾಗಾಗಿ ಮೈಂಡ್ ಅನ್ನೋದು ಇಟ್ ಇಸ್ ಆಲ್ವೇಸ್ ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್. ಬಿಯಾಂಡ್ ಸ್ಪೇಸ್ ಅಂಡ್ ಟೈಮ್ ಯಾಕಿರುತ್ತೆ ನಮ್ಮ ಮೈಂಡ್ ಅಂತಂದ್ರೆ, ಇದು ಮುಂಚೆನೆ ಟೈಮ್ ಸ್ಪೇಸ್ ಇದರಿಂದ ಬಂದಿದೆ. ಇದರಲ್ಲಿ ನಾವು ಗುರುತಿಸುವಂತದ್ದು ಟೈಮ್ ಅಂಡ್ ಸ್ಪೇಸ್. ಆದ್ರೆ ಇದು ಅದಕ್ಕಿಂತ, ಅದಕ್ಕೋಸ್ಕರ ಇದು ವರ್ಕ್ ಮಾಡ್ತಾ ಇದೆ. ಅದರ ಹಿಂದೆ ಇದಿತ್ತು ಅನ್ನೋದು ಇದರ ಅರ್ಥ.
ಈ ರೀತಿ ಒಂದು ಒಳ ಲಾಜಿಕ್ ಅನ್ನ ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಕ್ವಾಂಟಮ್ ಫಿಸಿಕ್ಸ್ ಅಲ್ಲೂ ಕೂಡ ನಿಧಾನಕ್ಕೆ ಈ ಕನ್ಕ್ಲೂಷನ್ಗೆ ಬರ್ತಾ ಇದ್ದಾರೆ. ಮತ್ತೆ ಯಾರ್ದಾರ ಪ್ರಶ್ನೆ ಇದೆಯಾ ಈ ಉತ್ತರದಲ್ಲಿ, ಈ ಒಂದು ವಿಚಾರದಲ್ಲಿ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ ಆದಿತ್ಯೋಹ ವೈ. ಹೇಳಿ ಸುಧಾ, ಕೇಳಿ. ಫಸ್ಟ್ ಮೂವ್ಮೆಂಟ್ ಆದ್ಮೇಲೆ ಅದು ಮೊಮೆಂಟಮ್ ಇದಕ್ ಆಗದ ಹೇಗೆ ಸರ್? ಅದು ಮೊಮೆಂಟಮ್ ಅಂದ್ರೆ ಚಲನೆ, ಆದ್ರೆ ಅದರ ಆವೇಗ ಎಷ್ಟು ಅನ್ನೋದು ಮೊಮೆಂಟಮ್. ಅಂದ್ರೆ ಇವಾಗ ಇನ್ನ ಸಿಂಪ್ಲಿಫೈ ಆಗಿ ಹೇಳ್ಬೇಕಂದ್ರೆ, ಇವಾಗ ನಾವು ಯೋಚನೆ ಮಾಡೋದು ಅದು ಯಾವ ಲೆವೆಲ್ಗೆ ಅಥವಾ ಯಾವ ಸ್ಪೀಡ್ ಅಲ್ಲಿ ಅನ್ನೋ ರೀತಿಲ್ಲ ಸರ್? ಅಂದ್ರೆ ಯೋಚನೆ ಮಾಡಲಿಕ್ಕೆ ಆಗುವುದು ಅದು ಮೊಮೆಂಟಮ್ ಇದ್ರೇನೆ ಯೋಚನೆ ಮಾಡಲಿಕ್ಕೆ ನಮ್ ಕೈಲಿ ಆಗುವುದು. ಆ ಮೊಮೆಂಟಮ್ ಇದ್ರೆ ನಾನು ಮಾತನಾಡಲಿಕ್ಕಾಗುವುದು, ಆ ಮೊಮೆಂಟಮ್ ಇದ್ರೆ ನಾನು ಓಡಾಡಕ್ಕಾಗುವುದು. ಎಲ್ಲ ಮೊಮೆಂಟಮ್ಮೇ. ಮೊಮೆಂಟಮ್ ಇಲ್ಲ ಅಂದ್ರೆ ಯಾವುದೇ ಒಂದು ಫಂಕ್ಷನ್, ಅದು ಇಟ್ ಮೇ ಬಿ ಎ ಥಾಟ್, ಇಟ್ ಮೇ ಬಿ ಎ ಮೂಮೆಂಟ್. ಇಲ್ಲಿ ಫಂಡಮೆಂಟಲಿ ಅವೇರ್ನೆಸ್, ಇಲ್ಲಿ ಮಾತಾಡ್ತಾ ಇರೋದೇನು? ಅವೇರ್ನೆಸ್, ಮೈಂಡ್ ಅಲ್ಲಿ ಒಂದು ಮೊಮೆಂಟಮ್ ಆಗ್ಬೇಕು, ಒಂದು ಮೂವ್ಮೆಂಟ್ ಆಗ್ಬೇಕು, ಒಂದು ಫಂಡಮೆಂಟಲ್ ಥಾಟ್ ಬರ್ಬೇಕು. ಅಂದ್ರೆ ನಾ ಹೇಳ್ತಾ ಇರೋದಿಲ್ಲಿ ವೆರಿ ಅಬ್ಸಲ್ಯೂಟ್, ತುಂಬಾ ಕೇವಲ ಮಿನಿಮಮ್, ಬೇರ್ ಮಿನಿಮಮ್ ಥಾಟ್ ಅನ್ನೋದು ಬೇರ್ ಮಿನಿಮಮ್. ಅದು ಬರ್ಬೇಕು ಅನ್ನೋದಕ್ಕೂ ಮೊಮೆಂಟಮ್ ಬೇಕು, ಆವೇಗ ಬೇಕು. ಇದಕ್ಕೆ ಆವೇಗ ಇಲ್ಲದೆ ಹೋದ್ರೆ ಉತ್ಪತ್ತಿ ಆಗೋದಿಲ್ಲ. ಅರ್ಥ ಆಯ್ತಾ ಸುಧಾ ಅವ್ರೆ? ಹಾ ಸರ್, ಅರ್ಥ ಆಯ್ತು. ನಾನು ಟ್ರೈನ್ ಟು ಕನ್ವಿನ್ಸ್, ನಾನು ತುಂಬಾ ನನ್ಗೆ ನನ್ನ ಶಕ್ತಿಗೆ ಇಳಿದಷ್ಟು ಸಾಧ್ಯವಾದಷ್ಟು ಇಳಿದು ಹೇಳ್ತಾ ಇದ್ದೀನಿ. ಅಂದ್ರೆ ಮೈಂಡ್ ಅನ್ನೋದು ಕೆಲಸ ಮಾಡ್ಬೇಕಾದ್ರೆ ಅದಕ್ಕೊಂದು ಆವೇಗ ಬೇಕು. ಗಾಡಿಗೆ ಪೆಟ್ರೋಲು, ಡೀಸೆಲ್, ಎಲೆಕ್ಟ್ರಿಕಲ್ ಕರೆಂಟ್ ಹೇಗೆ ಬೇಕು, ಆತರ ಮೈಂಡ್ ಅನ್ನೋದು ಕೆಲಸ ಮಾಡೋದಕ್ಕೆ ಮನ ಅಂದ್ರೆ ಚಲನೆ ಮತ್ತು ಚಿಂತನೆ ಎರಡೂ ಆಗಬೇಕಾದ್ರೆ ಫಂಡಮೆಂಟಲಿ ಅದಕ್ಕೊಂದು ಆವೇಗ ಬೇಕು, ಅದಕ್ಕೊಂದು ಮೊಮೆಂಟಮ್ ಬೇಕು ಅನ್ನೋದು ಇಲ್ಲಿ ಅರ್ಥ. ಯಾರಿಗಾರ ಡೌಟ್ ಇದ್ರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ. ಮುಂದಕ್ಕೆ ಹೋಗ್ತಾ ಹೋಗ್ತಾ ಮತ್ತೆ ಈ ಪಾಯಿಂಟ್ ಮಿಸ್ ಆದ್ರೆ ಪುನಃ ನಾವು ಹಲವಾರು ಪ್ರಶ್ನೆಗಳಿಗೆ ಈಡಾಗ್ತೀವಿ, ಹಲವಾರು ಅನುಮಾನಗಳು ತಲೆಯಲ್ಲಿ ಬರುತ್ತೆ. ಯಾರ್ಯಾರ ಪ್ರಶ್ನೆ ಇದೆಯಾ? ಅರ್ಥ ಆಯ್ತಾ ಎಲ್ರಿಗೂ? ಯಾರ ಪ್ರಶ್ನೆ ಇದ್ರೆ ಕೇಳಿ, ಇದರ ಮುಂದಕ್ಕೆ ಹೋಗ್ತೀವಿ. ಆದಿತ್ಯೋ ಹಾವೈ ಪ್ರಾಣೋ ರೈರೇವ ಚಂದ್ರಮ ರೈರ್ವ ಏತತ್ ಸರ್ವಂ ಯನ್ಮೂರ್ತಂ ಚಾಮೂರ್ತಂ ಚ ತಸ್ಮಾನ್ ಮೂರ್ತಿರೇವ ರೈಹಿ. ಅಂದ್ರೆ ಏನರ್ಥ? ಈ ಮೊಮೆಂಟಮ್ ಓಕೆ, ಯಾವುದದು? ಅಗ್ನಿ. ಅದಕ್ಕೆ ಒಂದು ರಿಸೋರ್ಸ್ ಬೇಕಲ್ವಾ ಸೃಷ್ಟಿಯಲ್ಲಿ, ಅದೇ ಸೂರ್ಯ. ದೂರದಲ್ಲಿರೋ ನಕ್ಷತ್ರಗಳು ಕೂಡ ಸೂರ್ಯನೇ. ಅಂದ್ರೆ ಪ್ರತಿಯೊಂದು ಮ್ಯಾಟರ್ ಅಂಡ್ ಮೈಂಡ್ಗೆ ಆಯಾ ನಕ್ಷತ್ರ ದೂರದಲ್ಲಿದ್ದಾಗ ನಕ್ಷತ್ರ ತರ ಕಾಣುತ್ತೆ, ಆಕ್ಚುಲಿ ಅದು ಕೂಡ ಸೂರ್ಯನೇ. ಅಂದ್ರೆ ಅವು ಕೂಡ ಆದಿತ್ಯರೇ. ಆ ಆದಿತ್ಯ ಅನ್ನೋದನ್ನ ಮೊಟ್ಟ ಮೊದಲು ಡಿಸೈಡ್ ಮಾಡಿದ. ಅಂದ್ರೆ ಮೊಮೆಂಟಮ್ ಅನ್ನೋದು ಯಾವಾಗಲೂ ಇರಬೇಕು, ಅದು ಎಲ್ಲದಕ್ಕೂ ಅವೈಲಬಿಲಿಟಿ ಇರಬೇಕು. ಒಂದು ಮಳೆ ಬರೋದಕ್ಕೂ ಮೊಮೆಂಟಮ್ ಇರಬೇಕು, ಸೂರ್ಯನೇ ಕಾರಣ. ಜೀವಿಗಳ ಸೃಷ್ಟಿಗೆ ಸೂರ್ಯನೇ ಕಾರಣ. ನಮ್ಮ ಮನಸ್ಸಿನ ಚಲನೆಗೆ ಸೂರ್ಯನೇ ಕಾರಣ. ನೀವು ಆಲೋಚನೆ ಮಾಡಿ, ಪ್ರತಿಯೊಂದಕ್ಕೂ ಸೂರ್ಯನೇ ಕಾರಣ. ನೆಕ್ಸ್ಟ್ ಮನಸ್ಸು ಇರಬೇಕು. ಓಕೆ, ಅಂದ್ರೆ ಅರ್ಥ ಏನು? ಮನಸ್ಸಿನಲ್ಲಿ ಇದ್ರೇನೆ ಅವೇರ್ನೆಸ್, ಜಾಗೃತಿ ಅಂತ ಬರೋದು. ಆ ಮನಸ್ಸು ಚಲನೆ ಮತ್ತು ಚಿಂತನೆಯಲ್ಲಿ ಇರಬೇಕು ಅಂತಂದ್ರೆ ಅದಕ್ಕೊಂದು ಮೊಮೆಂಟಮ್ ಬೇಕು. ಅದಕ್ಕೆ ಸೂರ್ಯ, ಮನಸ್ಸಿಗೆ ಚಂದ್ರ, ಅಥವಾ ಮೂರ್ತ ಮತ್ತು ಅಮೂರ್ತ ಇವೆಲ್ಲವೂ ರೈಯೇ. ಅಂದ್ರೆ ಸ್ಥೂಲ ರೂಪದ ವಸ್ತು ಇರಬಹುದು, ಸೂಕ್ಷ್ಮ ರೂಪದ ವಸ್ತು ಇರಬಹುದು, ಎಲ್ಲವೂ ನಮಗೆ ಕಣ್ಣಿಗೆ ಕಾಣಬಹುದು, ಕಣ್ಣಿಗೆ ಕಾಣದೇ ಇರಬಹುದು. ಮ್ಯಾಟರ್ ಇರ್ಬೋದು, ಮೈಂಡ್ ಇರ್ಬೋದು, ಎಲ್ಲವೂ ಕೂಡ, ಅಥವಾ ಎನರ್ಜಿ ಇರ್ಬೋದು. ಎನರ್ಜಿ ಕೂಡ
ಒಂದು ವ್ಯವಸ್ಥೆಯ ಚಲನಾತ್ಮಕತೆ. ದ ಮೂವ್ಮೆಂಟ್ ಆಫ್ ಎನ್ ಆರ್ಗನೈಸೇಷನ್ ಈಸ್ ಕಾಲ್ಡ್ ಆಕ್ಚುಲಿ ದ ಎನರ್ಜಿ. ಇವುಗಳು ಕೂಡ ಎಲ್ಲ ಒಂದೇನೆ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಎನರ್ಜಿ ಇರ್ಲಿ, ಸ್ಥೂಲ ರೂಪದ ವಸ್ತು ಇರಲಿ, ಸೂಕ್ಷ್ಮ ರೂಪದ ವಸ್ತು ಇರಲಿ, ಮೂರ್ತಿವೆತ್ತ ರೂಪವಿರಲಿ, ಮೂರ್ತಿಯೇ ಇರದಂತ ರೂಪವಿರಲಿ, ಭೌತವಿರಲಿ, ಸೂಕ್ಷ್ಮವಿರಲಿ, ಮೈಂಡ್ ಇರಲಿ, ಮ್ಯಾಟರ್ ಇರಲಿ, ಎನರ್ಜಿ ಇರಲಿ, ಯಾವುದು ಕೂಡ ಭೇದ ಇಲ್ಲ. ಎಲ್ಲವೂ ಕೂಡ ಅದು ಮೈಂಡ್ ಅಂಡ್ ಮೊಮೆಂಟಮ್. ಕೇಳಿಸಿದವೆ? ಸರ್, ಅಂದ್ರೆ ಇವಾಗ ಜೀವ ಇರೋದಕ್ಕೂ ಜೀವ ಇಲ್ದಿರೋದು ಎಲ್ಲಾನು ಒಂದೇನೆ. ನಾವ್ ಯಾವ್ದನ್ನು ಬೇರೆ ಬೇರೆ ಅನ್ನೋದು ಬರಲ್ಲ, ಎಲ್ಲಾ ಒಂದೇ ಆಗುತ್ತೆ. ಲಿವಿಂಗ್ ಅಂಡ್ ನಾನ್ ಲಿವಿಂಗ್ ಎಲ್ಲರೂ ಕೂಡ ಫಂಡಮೆಂಟಲಿ ನೀವು ಎಲ್ಲವನ್ನ ಕಲಿಸಿದ್ರೆ ಫಂಡಮೆಂಟಲಿ ಇಟ್ ಈಸ್ ಮೊಮೆಂಟಮ್ ಅಂಡ್ ದ ಮೈಂಡ್. ಅರ್ಥ ಆಗ್ತಿದ್ಯಾ? ಮನಸ್ಸು ಮತ್ತೆ ಆವೇಗ ಎರಡರಿಂದನೇ ಜೀವ, ನಿರ್ಜೀವ, ಶಕ್ತಿ, ಭೂತ, ದ್ರವ್ಯ, ಸೂಕ್ಷ್ಮ, ಸ್ಥೂಲ, ಮೂರ್ತ, ಅಮೂರ್ತ ಎಲ್ಲ ಸೃಷ್ಟಿಯು ಫಂಡಮೆಂಟಲಿ ಇಟ್ ಇಸ್ ಬಿಕಾಸ್ ಆಫ್ ಮೊಮೆಂಟಮ್ ಅಂಡ್ ಮೂಮೆಂಟ್ ಪ್ಲಸ್ ಥಾಟ್ ಮೀನ್ ಮೈಂಡ್ ಅಂಡ್ ಮೊಮೆಂಟಮ್. ಅರ್ಥ ಆಯ್ತು ಸುಧಾ ಅವರೇ? ಹಾ ಸರ್. ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಈ ರೀತಿಯಾಗಿ ಸೂಕ್ಷ್ಮವಾಗಿ ಇರೋದ್ರಿಂದ ಇವೆಲ್ಲವೂ ಅದನ್ನ ಔಪನಿಷತ್ತಿಕ್ ಭಾಷೆಯಲ್ಲಿ ರಯಿ ಅಂತ ಕರೀತಾರೆ. ರಯಿ ಅಂದ್ರೆ ಏನು? ಮೈಂಡ್, ಅವೇರ್ನೆಸ್. ಪ್ರಾಣ ಅಂದ್ರೆ ಮೊಮೆಂಟಮ್. ಅಂದ್ರೆ ಮೊಮೆಂಟಮ್ನೇ ಪ್ರಾಣವಾಯಿತು, ಮನಸ್ಸೇ ಅವೇರ್ನೆಸ್ ಆಯ್ತು. ಅರ್ಥ ಆಯ್ತಾ? ಇವೆರಡರ ಕಾಂಬಿನೇಷನ್ ಇಂದ ಈ ಸಕಲ ಜಗತ್ತು, ಸಕಲ ಪ್ರಾಣಗಳು, ಸಕಲ ಜೀವಗಳು, ಸಕಲ ಶಕ್ತಿಗಳು, ಸಕಲ ಮೂರ್ತತೆಗಳು, ಸಕಲ ಅಮೂರ್ತತೆಗಳು, ಸಕಲ ಸೂಕ್ಷ್ಮಗಳು, ಸಕಲ ಸ್ಥೂಲಗಳು, ಸಕಲ ಸುಪ್ತಗಳು ಎಲ್ಲವೂ ಕೂಡ ಬೀಜರೂಪಗಳು, ಎಲ್ಲವೂ ಕೂಡ ಇವುಗಳೇ ಆಧಾರ. ಎಲ್ಲದಕ್ಕೂ ಮೂಲ ಇದೇನೆ. ಇದೇ ಕ್ವಾಂಟಮ್ ಫಿಸಿಕ್ಸ್ ಕೂಡ ಹೇಳ್ತಾ ಇರೋದು. ಓಕೆ, ಇದರಲ್ಲಿ ಯಾರಿಗಾದ್ರೂ ಪ್ರಶ್ನೆ ಇದೆಯಾ? ಓಕೆ, ಯಾರಿಗೂ ಪ್ರಶ್ನೆ ಇಲ್ಲ ಅಂದ್ರೆ, ಅಧಾದಿತ್ಯ ಉದಯನ್ ಯತ್ ಪ್ರಾಚೀಂ ದಿಶಂ ಪ್ರವಿಶತಿ ತೇನ ಪ್ರಾಚ್ಯಾನ್ ಪ್ರಾಣಾನ್ ರಶ್ಮಿಷು ಸಂನಿಧತ್ತೆ ಯದ್ದಕ್ಷಿಣಾಂ ಯತ್ ಪ್ರತೀಚಿ ಯದುದೀಚೀಂ ಯದಧೋ ಯದೂರ್ಧ್ವಂ ಯದಂತರ ದಿಶೋ ಯತ್ಸರ್ವಂ ಪ್ರಕಾಶಯತಿ ತೇನ ಸರ್ವಾನ್ ಪ್ರಾಣಾನ್ ರಶ್ಮಿಷು ಸಂನಿಧತ್ತೆ. ಅಂದ್ರೆ ಯಾವಾಗ ಈ ಸೂರ್ಯನು ನಮಗೆ ಕಣ್ಣಿಗೆ ಕಾಣಿಸುವಂತಹ ಈ ಸೂರ್ಯ ಆದಿತ್ಯ ಅಂದ್ರೆ ಪ್ರಾಣ ಯಾವಾಗ ಅವನು ಉದಯಿಸುತ್ತಾನೋ ಆಗ ಅವನ ತನ್ನ ವ್ಯಾಪ್ತಿಯಲ್ಲಿರುವ ಸಕಲ ಪ್ರಾಣಗಳನ್ನು ತನ್ನ ರಶ್ಮಿಗಳಲ್ಲಿ ಸೇರಿಸಿಕೊಳ್ಳುತ್ತಾನೆ. ಅಂದ್ರೆ ಅವನೇ ಪ್ರಾಣನಾಗಿ ವ್ಯವಹರಿಸುತ್ತಾನೆ. ಅರ್ಥ ಆಗ್ತಿದೆಯಾ? ಸೂರ್ಯನೇ ಇಲ್ಲಿ ಪ್ರಾಣನಾಗಿ ವ್ಯವಹರಿಸುತ್ತಿದ್ದಾನೆ. ಯಾವಾಗ ಕೇಳಿಸುದವ್ರೆ ಸರ್, ಅಂದ್ರೆ ಸೂರ್ಯನೇ ಎಲ್ಲಾ ಜೀವರಾಶಿ ಮೇಲೆ ಕಂಟ್ರೋಲ್ ತನ್ನಲ್ಲಿ ಇಟ್ಕೊಂಡಿರ್ತಾನೆ ಅನ್ನೋ ರೀತಿಲಿ. ಕಂಟ್ರೋಲ್ ಅಲ್ಲ, ಪ್ರಾಣ, ಮೊಮೆಂಟಮ್. ಅಗ್ನಿ ಅಂತ ಏನಿದೆ ದಟ್ ಇಸ್ ದಿ ಕಾಸ್ ಆಫ್ ಪ್ರಾಣ. ಆ ಮೊಮೆಂಟಮ್ ವಿಚ್ ಈಸ್ ಕಾಸ್ ಆಫ್ ಪ್ರಾಣ ಈಸ್ ಆಲ್ವೇಸ್ ಎಮಿಟಿಂಗ್ ಬೈ ದ ರೇಸ್ ಆಫ್ ದ ಸನ್. ಸೂರ್ಯನ ಕಿರಣಗಳಿಂದ
ಆವೇಗ ಹೊಮ್ಮತ್ತೆ. ಆ ಆವೇಗದ ಕಾರಣದಿಂದ ಪ್ರಾಣ ಚಲಿಸುತ್ತೆ. ಆ ಪ್ರಾಣ ಚಲಿಸುವುದರಿಂದ ನಾವೆಲ್ಲವೂ ಪ್ರಾಣ ಸಹಿತರಾಗಿ ಬದುಕಿದ್ದೇವೆ. ಸಕಲ ಜೀವಿಗಳು ಅದರಿಂದ ಬದುಕಿದೆ ಅನ್ನೋ ಅರ್ಥ. ಆಯ್ತು ಸರ್. ಅದೇ ಚಂದ್ರನಿಂದ ಹೇಗೆ ಸರ್? ಚಂದ್ರನಿಂದ ಮನಸ್ಸು ಅವೇರ್ನೆಸ್ ಅಂದ್ರೆ ಚಂದ್ರನ ಚಲನೆಯಿಂದ ನಮ್ಮ ಮನಸ್ಸಿನ ವೇಗೋತ್ಕರ್ಷ, ಅದರ ವೆಲಾಸಿಟಿ, ಅದರ ಏರಿಳಿತಗಳು ಎಲ್ಲವೂ ಕೂಡ ಚಂದ್ರನ ಚಲನೆ ಮೇಲೆ ಡಿಪೆಂಡ್ ಆಗಿದೆ. ಚಲನೆ ಮತ್ತು ಚಿಂತನೆ ಚಂದ್ರನ ಡಿಪೆಂಡ್ ಆಗಿದೆ, ಪ್ರಾಣ ಸೂರ್ಯನ ಡಿಪೆಂಡ್ ಆಗಿದೆ. ಹಾಗಾಗಿ ಚಂದ್ರನ ವೇರಿಯೇಷನ್ಸ್ ಯಾವುದು, ಅಮಾವಾಸ್ಯೆ, ಹುಣ್ಣಿಮೆ, ಈ ಒಂದು ದಿನಗಳಲ್ಲಿ ಮನಸ್ಸಲ್ಲಿ ಅಸಮತೋಲನವನ್ನು ಹೊಂದಿರುವಂತಹವರಿಗೆ ಆ ಒಂದು ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬಹುದಾಗಿದೆ. ಇದು ಎಲ್ಲರೂ ನೋಡಿರ್ತಾರೆ, ದೆವ್ವ ಬರೋದು ಅದು ಏನೇನೋ ಹೇಳ್ತಾರಲ್ಲ, ಆ ಎಲ್ಲ ಬರೋದು, ಮಾನಸಿಕ ಅಸಮತೋಲನ ಉಂಟಾಗೋದು, ಸಮುದ್ರದಲ್ಲಿ ಉಬ್ಬರ ಬರೋದು ಎಲ್ಲವೂ ಕೂಡ ಆ ಚಂದ್ರನ ಅವಲಂಬಿತವಾಗಿದೆ. ಆದರೆ ಪ್ರಾಣ ಅನ್ನೋದು ಸೂರ್ಯನ ಅವಲಂಬಿತವಾಗಿದೆ ಅನ್ನೋದು ಇಲ್ಲಿಯ ಅರ್ಥ. ಯಾರಿಗಾರ ಪ್ರಶ್ನೆ ಇದೆಯಾ? ಈ ರೀತಿಯಾಗಿ ಇವನು ಯಾವಾಗ ಸೂರ್ಯ ಮುಳುಗುತ್ತಾನೆ ಅವಾಗ ಆ ಮೊಮೆಂಟಮ್ ಅವನ ಜೊತೆಗೆ ಹೊರಟೋಗ್ತಿರುತ್ತೆ. ಯಾಕೆಂದ್ರೆ ರಾತ್ರಿ ಹೊತ್ತು ನಮಗೆ ಆ ರಶ್ಮಿಗಳು ಸಿಗೋದಿಲ್ಲ. ಹಾಗಾಗಿ ಅದು ಚಂದ್ರನಿಂದ ಪ್ರತಿಫಲಿತವಾಗಿ ನಮಗೆ ಬರ್ತಾ ಇರುತ್ತೆ. ಈ ರೀತಿಯಾಗಿ ಸೂರ್ಯ ಪ್ರಾಣನನ್ನು, ಚಂದ್ರನು ಮನಸ್ಸನ್ನು, ಎರಡರ ಒಂದು ವಿಚಾರವನ್ನ ಇಲ್ಲಿ ತಗೋತಾ ಇದ್ದಾರೆ. ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ಮೆಕ್ಯಾನಿಸಮ್ ಆಫ್ ದಿ ಕ್ರಿಯೇಷನ್. ನಾವೆಲ್ಲ ಹೇಗೆ ಮನಸ್ಸು ಉಪಯೋಗಿಸಕ್ಕಾಗ್ತಾ ಇದೆ, ಪ್ರಾಣವನ್ನು ಹೇಗೆ ಉಪಯೋಗಿಸ್ಲಿಕ್ಕೆ ಆಗ್ತಾ ಇದೆ ಅನ್ನೋದು ನಾವು ಈ ವಿಚಾರಗಳಿಂದ ಅರ್ಥ ಮಾಡ್ಕೋಬಹುದು. ಸ ಏಷ ವೈಶ್ವಾನರೋ ವಿಶ್ವರೂಪ ಪ್ರಾಣೋಗ್ನಿ ಹೃದಯತೆ ತರೇತ ಧ್ರುಜಾಭ್ಯುಕ್ತಂ. ಅಂದ್ರೆ ಸರ್ವಾತ್ಮನು, ಸರ್ವಗಳಿಗೆ ಪ್ರಾಣರೂಪನಾದ ಆ ಸೂರ್ಯನು ಅವನೇ ಉದಯಿಸ್ತಾನೆ, ಅವನೇ ಅಗ್ನಿ ಅನ್ನೋದನ್ನ ನಾವು ವೈಶ್ವಾನರ ಅಂದ್ರೆ ಎಲ್ಲ ಒಂದು ನರಗಳ ಆಕ್ಟಿವೇಶನ್, ಸಕಲ ಜಗತ್ತಿನ ಪ್ರಾಣದ ಆಕ್ಟಿವೇಶನ್ ಈಸ್ ಫ್ರಮ್ ಸನ್. ವಿಶ್ವರೂಪಂ ಹರಿಣಂ ಜಾತವೇದಸಂ ಪರಾಯಣಂ ಜ್ಯೋತಿರೇಕಂ ತಪಂತಂ ಸಹಸ್ರರಶ್ಮೀ ಶತದಾ ವರ್ತಮಾನ ಪ್ರಾಣ ಪ್ರಜಾನ ಮುದಯತ್ಯೇಷ ಸೂರ್ಯ. ಅಂದ್ರೆ ಈ ಒಂದು ಪ್ರಾಣರೂಪವಾದ ರಶ್ಮಿಗಳಿಂದ, ತನ್ನ ಕಿರಣಗಳಿಂದ ಹೇಗೆ ಗಾಯತ್ರಿ, ಸಾವಿತ್ರಿ, ಸರಸ್ವತಿ ಎಲ್ಲವನ್ನು ಕೊಡ್ತಾ ಪ್ರಾಣವನ್ನ ಸಪ್ಲೈ ಮಾಡ್ತಾ ಇವನು ಹೇಗೆ ತಪತಪಿಸುತ್ತಿರುತ್ತಾನೆ, ಅವನು ಆ ರೀತಿಯಾದ ಒಂದು ಕುದಿತಾ ಇರ್ತಾನೆ, ಆ ರೀತಿಯಾಗಿ ತಪಸ್ಸನ್ನ ಮಾಡ್ತಾ ಇರ್ತಾನೆ. ಹಾಗಾಗಿ ನಮಗೆಲ್ಲ ಪ್ರಾಣ ಸಿಗುತ್ತೆ. ಈ ಒಂದು ಒಂದೇ ಒಂದು ಜ್ಯೋತಿ ಸ್ವರೂಪವಾದ ಈ ಒಂದು ಸೂರ್ಯನನ್ನು ತಿಳ್ಕೋಬೇಕಪ್ಪ. ಇವನು ಎಲ್ಲಾ ಪ್ರಾಣಿಗಳಿಗೆ, ಆಯಾ ಒಂದು ರಚನೆಗಳಿಗೆ, ಆಯಾ ಒಂದು ಮ್ಯಾಟರ್ಗಳಿಗೆ, ಆಯಾ ಒಂದು ಪ್ರಾಣಗಳಿಗೆ ತಕ್ಕಂತೆ ಪಶು ಪಕ್ಷಿ ಕ್ರೀಡ ಎಲ್ಲದಕ್ಕೂ ಅವುಗಳ ಅಸ್ತಿತ್ವಕ್ಕೆ ಧಕ್ಕೆ ಬರದ ರೀತಿಯಲ್ಲಿ ಒಂದು ಸೃಷ್ಟಿಗಾಗಿ, ಸ್ಥಿತಿಗಾಗಿ ಮತ್ತೆ ಲಯಕ್ಕಾಗಿ ಇವನು ತನ್ನ ಪ್ರಾಣ ರೂಪದಲ್ಲಿ ವ್ಯವಹಾರ ಮಾಡ್ತಾ ಇರ್ತಾನೆ. ಯಾರು? ಸೂರ್ಯ. ಯಾರು? ಆದಿತ್ಯ. ಅದು ಸೂರ್ಯ ಅಂದ್ರೆ ಏನು? ಮೊಮೆಂಟಮ್. ಸೂರ್ಯ ಸೈನ್ಸ್ ಅಲ್ಲೂ ಬೇಕಾದ್ರೆ ಚೆಕ್ ಮಾಡಿ ನೋಡಿ. ಸೂರ್ಯನು ಅಸ್ತಂಗತನಾದ ದಿನ, ಸೂರ್ಯನು ಸೂರ್ಯನಾಗಿ ಉಳಿಯದ ದಿನ ಈ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿ ಯಾವ ಜೀವವೂ ಕೂಡ ಉಳಿಯುವುದಿಲ್ಲ. ಸಂವತ್ಸರೋ ವೈ ಪ್ರಜಾಯತಿಸ್ತನ್ ಸ್ಯಾಯತೆ ದಕ್ಷಿಣಂ ಚೋತ್ತರಂಚ. ಕೇಳಿ ಪ್ರಫುಲ್ಲತ್ ಅವರೇ. ಸರ್, ಇವಾಗ ಸೂರ್ಯನಿಂದಾನೇ ಪ್ರಾಣ ಅಂತ ಅಂದ್ರೆ ಈಗ ಅಂದ್ರೆ ರಾತ್ರಿ ಆಗುತ್ತಲ್ಲ ಸರ್, ಸೂರ್ಯ ಇರಲ್ಲ ಅವಾಗ ಹೇಗೆ ಸರ್ ಅದು? ಅದೇ ಇದಾಗುತ್ತೆ, ಚಂದ್ರನಿಂದ ರಿಫ್ಲೆಕ್ಟ್ ಆಗ್ತಿರತ್ತೆ, ಹಲವಾರು ನಕ್ಷತ್ರಗಳಿಂದ ರಿಫ್ಲೆಕ್ಟ್ ಆಗ್ತಾ ಇರತ್ತೆ.
ಮತ್ತೆ ಅದು ಅಗ್ನಿ ರೂಪದಲ್ಲಿ ನಮ್ಮ ಜೊತೆ ಇದ್ದೇ ಇರುತ್ತೆ. ಓಕೆ ಓಕೆ ಸರ್, ಓಕೆ ಸರ್, ಥ್ಯಾಂಕ್ ಯು. ಓಕೆ. ಸಂವತ್ಸರೋ ವೈ ಪ್ರಜಾ ಇತಿಸ್ತ ಸ್ಯಾಯನೆ ದಕ್ಷಿಣಂ ಚೋತ್ತರಂ ಚ ತದ್ಯೇಹ ವೈ ತದಿಷ್ಟಾಪೂರ್ತೆ ಕೃತಮಿತ್ಯುಪಾಸತೆ ತೇ ಚಂದ್ರಮಸಮೇವ ಲೋಕ ಅಭಿಜಯಂತೆ ತ ಏವ ಪುನರಾವರ್ತಂತೆ ತಸ್ಮಾದೇದರ್ಶಯ ಪ್ರಜಾಕಾಮ ದಕ್ಷಿಣಂ ಪ್ರತಿಪದ್ಯಂತೆ ಏಷ ವೈ ರಯಿರ್ರಯಃ ಪಿತೃಯಾಣಃ. ಅಂದ್ರೆ ಸಂವತ್ಸರ ಅಂದ್ರೆ ಸೂರ್ಯ ಮತ್ತೆ ಚಂದ್ರ, ಅಂದ್ರೆ ಈ ಒಂದು ಮನಸ್ಸು ಮತ್ತೆ ಮೊಮೆಂಟಮ್, ಇವುಗಳಿಂದನೇ ಟೈಮ್ ಅನ್ನೋದು ಹುಟ್ಟುತ್ತೆ. ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಉಪನಿಷತ್ ಪ್ರಕಾರದಲ್ಲಿ ಟೈಮ್ ಎಲ್ಲಿಂದ ಹುಟ್ಟುತ್ತೆ? ಹೌ ಟೈಮ್ ಬಾಂಡ್ ಅಂತಂದ್ರೆ ಸೂರ್ಯ ಮತ್ತೆ ಚಂದ್ರರಿಂದ, ಅಂದ್ರೆ ನಮ್ಮ ಮನಸ್ಸು ಮತ್ತೆ ಮೊಮೆಂಟಮ್, ಈ ಒಂದು ಕಾಸ್ಮಿಕ್ ಮೊಮೆಂಟಮ್ ಮತ್ತೆ ಮೈಂಡ್, ಈ ನಮ್ಮ ಸೋಲಾರ್ ಸಿಸ್ಟಮ್ ಅಲ್ಲಿರುವ ಸೂರ್ಯ ಮತ್ತೆ ಚಂದ್ರರಿಂದ ಇದರ ಇಡೀ ಜಗತ್ತಿನಲ್ಲಿ ಕಾಲ ಅನ್ನೋದು ಮೊಮೆಂಟಮ್ ಅಂಡ್ ಮೈಂಡ್, ಇವೆರಡರ ಕಾಂಬಿನೇಷನ್ it gives rise to the birth of time. ಟೈಮ್ ಅಂದ್ರೆ ಸಮಯ, ಅಂದ್ರೆ ಮೆಷರ್ಮೆಂಟ್. ಯಾವುದೋ ಒಂದು ಟೈಮ್ ಅನ್ನೋದು ಒಂದು ಮೆಷರ್ಮೆಂಟ್. ಅರ್ಥ ಆಗ್ತಿದ್ಯಾ? ಮಯಟ್, ಮಯಟ್ ಅನ್ನೋ ಪ್ರತ್ಯಯ, ಸಮ್ಯಕ್ ಮಯಟ್ ಸಮಯ ಅಂದ್ರೆ ಒಂದು ಮೆಷರ್ಮೆಂಟ್. ಯಾವಾಗ ಸೃಷ್ಟಿ, ಯಾವಾಗ ಸ್ಥಿತಿ, ಎಷ್ಟು ಕಾಲ ಸ್ಥಿತಿ, ಯಾವಾಗ ಮರಣ. ಸೃಷ್ಟಿ ಸ್ಥಿತಿ ಲಯ ಮೂರುಗಳಿಗೆ ಯಾವಾಗ ನಡೀಬೇಕು, ಹುಟ್ಟಿದ್ದು ಯಾವಾಗ ಹುಟ್ಟಬೇಕು, ಎಷ್ಟು ಕಾಲ ಇರಬೇಕು, ಯಾವಾಗ ಮರಣ ಹೊಂದಬೇಕು, ಎಲ್ಲವೂ ಕೂಡ ಕಾಲದ ಅಳತೆಯಲ್ಲಿ. ಮಾಪನ ಅಂದ್ರೆ ಅಳತೆ. ಈ ಒಂದು ಕಾರ್ಯಕ್ಕೆ ಅಳತೆ ಯಾವುದು? ಟೈಮ್. When the momentum matter combine and start the creation, the first aspect called time is bond. ಎಲ್ರಿಗೂ ಅರ್ಥ ಆಗ್ತದೆ ಅನ್ಕೋತೀನಿ. ಟೈಮ್ ಅನ್ನೋದು ಎಲ್ಲಿಂದ ಬಂತು? ಮೊಮೆಂಟಮ್ and the mind. When it works together, start working together. Momentum start working in the mind. That time, that moment, time has started. Okay? ಯಾರ್ಯಾರ ಅನುಮಾನ ಇದೆಯಾ? ಕೇಳಿ, ಯಾರ್ಯಾರ ಅನುಮಾನ ಕೇಳಿ ಸುಧಾ ಅವರೇ. ಅಂದ್ರೆ ಫಸ್ಟ್ ಯಾವಾಗ ನಮ್ಮಲ್ಲಿ ಆಲೋಚನೆ ಚಿಂತೆ ಅನ್ನೋದು ಹುಟ್ಕೊಳ್ತು ಅವಾಗಿಂದ ಟೈಮ್ ಹುಟ್ಕೊಳ್ತು ಅನ್ನೋ ರೀತಿಲಿ. ಆಲೋಚನೆ ಚಿಂತನೆ ಹುಟ್ಕೊಂಡಿದ್ದಲ್ಲ, ಆಲೋಚನೆ ಚಿಂತನೆಗೆ ಒಂದು ಗತಿ ಸಿಕ್ತು, ಆವೇಗ ಸಿಕ್ತು, ಅದರ ಒಂದು ಅವೇರ್ನೆಸ್ ಉಂಟಾಯಿತು. ಅವೇರ್ನೆಸ್ ಓಕೆ, ಆಗ ಟೈಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವೆರಡರ ಕಾಂಬಿನೇಷನ್ ಅಲ್ಲಿ ಟೈಮ್ ಸ್ಟಾರ್ಟ್ ಆಗಿದೆ. ಅಂದ್ರೆ ಫಸ್ಟ್ ಕಾಂಬಿನೇಷನ್ ಯಾವಾಗ ಬಂತು? ಆಗ ಟೈಮ್ ಬಂತು. ಎಲ್ಲಿ ಕಾಂಬಿನೇಷನ್ ಸಪರೇಟ್ ಆಗುತ್ತೆ? ಟೈಮ್ ಎಂಡ್ಸ್ ದೇರ್, ಅಲ್ಲಿಗೆ ಸಮಯ ಮುಗಿದೋಗುತ್ತೆ. ಅಂದ್ರೆ ನಮ್ಮ ಜಾಗೃತಿ, ಆವೇಗದಿಂದ ಮನಸ್ಸಿನಲ್ಲಿ ಉಂಟಾಗುವ ಜಾಗೃತಿ ಯಾವಾಗ ಉಂಟಾಗತ್ತೆ, ಆಗ ಸಮಯ ಅನ್ನೋದು ಸ್ಟಾರ್ಟ್ ಆಗತ್ತೆ. ಗೊತ್ತಾಯ್ತಾ ಸುಧಾ ಅವ್ರೆ? ಹಾ ಸರ್. ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ. ಇಟ್ಸ್ ವೆರಿ ಕಾಂಪ್ಲಿಕೇಟೆಡ್, ಇಟ್ಸ್ ನಾಟ್ ಸೋ ಈಸಿ ಅಲ್ವಾ? ಇನ್ನು ಕ್ವಾಂಟಮ್ ಅದು ಇಲ್ಲಿ ತನಕ ಬಂದಿಲ್ಲ. ಏನಾರ ಪ್ರಶ್ನೆ ಇದೆಯಾ ಸುಮತಿ ಅವರೇ? ಸರ್, ಇದು ಕಾಂಬಿನೇಷನ್ ಅಲ್ಲಿ ಟೈಮ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಾ ಇದೀರಲ್ಲ. ಕಾಂಬಿನೇಷನ್ ಅಂತಂದ್ರೆ
ಕಾಂಬಿನೇಷನ್ ಅಂದ್ರೆ ಕರೆಕ್ಟಾಗಿ ಕ್ಲಾರಿಫೈ ಮಾಡ್ಬಿಡ್ತೀನಿ ಇನ್ನೊಂದ್ಸಲಿ. ಯಾವಾಗ ಮೊಮೆಂಟಮ್ ಅನ್ನೋದ್ರಿಂದ ಥಾಟ್ ಜನರೇಟ್ ಆಗಿ ಅದರ ಅವೇರ್ನೆಸ್ ಸ್ಟಾರ್ಟ್ ಆಯ್ತು, ದಟ್ ಈಸ್ ದ ಪಾಯಿಂಟ್ ಟೈಮ್ ಸ್ಟಾರ್ಟ್ಸ್. ಹೇಳಿ ಮೇಡಮ್, ಹೇಳಿ ಸುಮಿತ್ರ. ಇನ್ನೊಂದ್ಸಲ ಹೇಳಿ ಸರ್. ಈಗ ಹೇಳಿದ್ರಲ್ಲ ಪಾಯಿಂಟ್, ಇನ್ನೊಂದ್ಸಲ ರಿಪೀಟ್ ಮಾಡಿ ಅದು. ಯಾವಾಗ ಮನಸ್ಸಿನಲ್ಲಿ ಆವೇಗ ಸೇರಿ ಅಂದ್ರೆ ಮೊಮೆಂಟಮ್ ಸೇರಿ ಆ ಒಂದು ಚಲನೆ ಮತ್ತು ಚಿಂತನೆಯ ಅರಿವು ಉಂಟಾಯಿತು, ಆ ಕ್ಷಣದಲ್ಲಿ ಆ ಬಿಂದುವಿನಿಂದ ಸಮಯ ಅನ್ನೋದು ಶುರುವಾಗತ್ತೆ. ಅದು ಮೊಟ್ಟ ಮೊದಲ ಬಾರಿಗೆ ಯಾವಾಗ ಶುರುವಾಯಿತು ಅದೇ ಸೃಷ್ಟಿ. ಆ ಸೃಷ್ಟಿ ಮೊಟ್ಟ ಮೊದಲು ಆರಂಭಗೊಂಡ ಕ್ಷಣದಲ್ಲಿ ಈ ಕಾಂಬಿನೇಷನ್ ಆಯ್ತು. ಈ ಕಾಂಬಿನೇಷನ್ ಆದಾಗ ಟೈಮ್ ಸ್ಟಾರ್ಟ್ ಆಯ್ತು. ಟೈಮ್ ಸ್ಟಾರ್ಟ್ ಆದಕ್ಕೆ ಸ್ಪೇಸ್ ಸ್ಟಾರ್ಟ್ ಆಯ್ತು. ಗೊತ್ತಾಯ್ತು ಸುಮತಿ ಅವರೇ? ಗೊತ್ತಾಯ್ತು ಸರ್. ಇದು ಅಂದ್ರೆ ಈಗ ಅಬ್ಸಲ್ಯೂಟ್ ಅಲ್ಲಿ ಇವೆರಡು ಸಪರೇಟ್ ಅಂತಾನೆ ನಾವು ಅರ್ಥ ಮಾಡ್ಕೋಬೇಕಾ? ಇದು ಎರಡು ಸಪರೇಟ್ ಆಗಿ ಇತ್ತು ಅಂತ ಅರ್ಥ ಮಾಡ್ಕೋಬೇಕಾ? ಅಬ್ಸಲ್ಯೂಟ್ ಅಲ್ಲಿ ಕೇವಲ ಮೊಮೆಂಟ್ ಅಂಡ್ ಥಾಟ್, ನಥಿಂಗ್ ಎಲ್ಸ್. ಅಂದ್ರೆ ಅವೆರಡು ಸಪರೇಟ್. ಓಕೆ, ಅದ್ರಲ್ಲಿ ಮೊಮೆಂಟಮ್ ಇತ್ತಿಲ್ಲ. ಅಲ್ಲಿ ಫಸ್ಟ್ ಮೊಮೆಂಟಮ್ ಬಂದಾಗ ಏನಾಯ್ತು, ಅಲ್ಟಿಮೇಟಮ್ ಬಂತು. ಅಲ್ಟಿಮೇಟಮ್ ಏನ್ ಯೋಚನೆ ಮಾಡ್ತು, ಅವನೇ ಪ್ರಜಾಪತಿ ಪರಮಾತ್ಮ. ಅವನೇನ್ ಯೋಚನೆ ಮಾಡ್ತು, ಈಗ ಸೃಷ್ಟಿಯನ್ನು ಮಾಡೋಣ ಅಂದಾಗ ಸಿಕ್ಕಿದ್ದೇನು? ಅದೇ ಮೊಮೆಂಟಮ್, ಅದೇ ಮೂವ್ಮೆಂಟ್ ಅಂಡ್ ಥಾಟ್. ಅದನ್ನ ತನ್ನ ತಪಸ್ಸು ಮಾಡಿ ನಾನು ಹೇಗೆ ಹುಟ್ಟಿದೆ ಅಂತ ಅರ್ಥ ಮಾಡ್ಕೊಂಡಾಗ ಅದೇ ರೀತಿಯಲ್ಲಿ ಜಗತ್ತಿನ ಸೃಷ್ಟಿ ಕಾರ್ಯವನ್ನ, ಬೇರೆ ಬೇರೆ ರೀತಿಯಾದ ಮೊಮೆಂಟ್ಗಳನ್ನ ಆ ಒಂದು ಮನಸ್ಸಿನ ಚಲನೆಯಲ್ಲಿ ಮತ್ತು ಚಿಂತನೆಯಲ್ಲಿ ಕೊಟ್ಟಾಗ ಸಮಯ ಮತ್ತೆ ಅವಕಾಶ ಎರಡು ಉತ್ಪನ್ನವಾಯಿತು. ಓಕೆ ಸರ್. ಸ್ವಲ್ಪ ಕಾಂಪ್ಲಿಕೇಟ್ ಅನ್ನಿಸ್ತಿದ್ಯಾ? ಹೌದು ಸರ್. ಅದೇ ಈಗ ಟೈಮ್ ಅಂತ ಆಯ್ತು, ಈಗ ಅವಕಾಶ ಅಂತ ಮತ್ತೆ ಇನ್ನೊಂದು ಆಪರ್ಚುನಿಟಿ. ಹೌದು, ಇವನ್ನೆಲ್ಲ ಇಲ್ಲಿ ಕಾನ್ಸೆಪ್ಚುಯಲೈಸ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ, ನನಗೆ ಕೈಲಾದ ಮಷ್ಟಕ್ಕೆ ವಿವರಿಸ್ತಾ ಇದ್ದೀನಿ. ಅಂದ್ರೆ ಈಗ ಟೈಮ್ ಸೃಷ್ಟಿ ಆಗಿದ ತಕ್ಷಣನೇ ಅವಕಾಶ ಅನ್ನೋದು ಸೃಷ್ಟಿ ಆಯ್ತು ಅಂತನಾ? ವಾಟ್ ಈಸ್ ಟೈಮ್? ಟೆಲ್ ಮಿ. ಅದೇ ಈಗ ಮೊಮೆಂಟ್ ಮೆಷರ್ಮೆಂಟ್ ಅಂತ ಅಷ್ಟೇ. ಹೌದು, ಅಷ್ಟೇ. ಆಪರ್ಚುನಿಟಿ ಅಂಡ್ ಮೆಷರ್ಮೆಂಟ್ ಸ್ಟಾರ್ಟ್ಸ್ when the momentum initializes the thought for the sake of awareness in the mind. That time measurement and opportunity starts. ಇಷ್ಟೇ ಕಾನ್ಸೆಪ್ಟ್. ಓಕೆ ಸರ್. ಸ್ವಲ್ಪ ಟೈಮ್ ಬೇಕಾಗುತ್ತೆ ಅನ್ಸುತ್ತೆ ಈಗ ಅರ್ಥ ಮಾಡ್ಕೊಳ್ಳೋದಿಕ್ಕೆ. ಹೌದು ಸರ್. ಅಂದ್ರೆ ಇದಕ್ಕೆ ಯಾವ್ದು ಎಕ್ಸಾಂಪಲ್ ಕೊಡೋದಕ್ಕ ಕಂಪ್ಯಾರಿಸನ್ ಎಕ್ಸಾಂಪಲ್ ಏನೂ ಇಲ್ವಲ್ಲ ಸರ್, ಹಂಗಾಗಿ ಸ್ವಲ್ಪ ಕಷ್ಟ. ನಾನು ಅದಕ್ಕೆ ಏನ್ ಮಾಡಿದೆ, ನಾಸರಿಯ ಸೂಕ್ತ ಫಸ್ಟ್ ಮಾಡಿದೆ, ಆಮೇಲೆ ತೈತ್ರಿಯ ಮಾಡಿದೆ, ಈಗ ಪ್ರಶ್ನೋಪನಿಷತ್. ಯಾಕೆಂದ್ರೆ ಸ್ಟಾರ್ಟಿಂಗ್ ಅಲ್ಲೇ ಪ್ರಶ್ನೋಪನಿಷತ್ ತಗೊಂಡ್ಬಿಟ್ಟಿದ್ರೆ ಕಷ್ಟ ಆಗ್ಬಿಡೋದು. ಈಗ ನಿಮ್ಗೆ ಆಬ್ಸಲ್ಯೂಟು, ಮೂಮೆಂಟು, ಥಾಟು, ಬ್ರಹ್ಮ, ಪರಮಾತ್ಮ ಎಲ್ಲ ಗೊತ್ತಾಗಿದೆ. ಓಕೆ, ಹೌದು. ಸ್ಪೇಸ್ ಅಂದ್ರೆ ಜಾಗ ಅಲ್ಲ, ಆಪರ್ಚುನಿಟಿ ಅಂತ. ಓಕೆ ಓಕೆ ಓಕೆ, ಇವತ್ತು ಇಲ್ಲಿಗೆ ಇದನ್ನ ನಿಲ್ಸಿರ್ತೀನಿ. ಮುಂದಿನ ವಾರ ಇದನ್ನ ಕಂಟಿನ್ಯೂ ಮಾಡ್ತೀನಿ. ದೀಪ್ತಿ ಅವರೇ, ಬಸವರಾಜ ಅವರೇ, ಪ್ರಫುಲ್ಲತ್ ಅವರೇ, ಎಲ್ರು ನಿಮ್ಗೆ ಪ್ರಶ್ನೆ, ಪಾಪ ಯಾರೋ ಲಾಗಿನ್ ಆದವರು ಒಂದು 2-3 ಜನ ಹೋಗೇ ಬಿಟ್ರು. ಯಾಕಂದ್ರೆ ನಾನು ಉಪನಿಷತ್ ಪಾಠ ಮಾಡ್ಬೇಕಾದ್ರೆ ಇವೆಲ್ಲ ತುಂಬಾ ಕಾಂಪ್ಲಿಕೇಟೆಡ್ ಕ್ವಶನ್ಸ್ ಇವು. ಯಾಕೆಂದ್ರೆ ಇವತ್ತಿನ ಕಾಮನ್ ಸೆನ್ಸ್ ಅಲ್ಲಿ ಇಲ್ಲ ಇವು. ನಾವಿದನ್ನ ಸೂರ್ಯ ಚಂದ್ರ
ಆತರ ಏನೇನೋ ಅನ್ಕೊಂಡ್ಬಿಟ್ಟು ನಾವು ಇಲ್ಲಿ ನೋಡ್ಬಿಟ್ಟು ಯಾವ್ದೋ ತಿಳ್ಕೊತೀವಿ. ಆ ರೀತಿ ಅಲ್ಲ. ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಲಾಟ್ ಆಫ್ ಕಾನ್ಸೆಪ್ಟ್ಸ್. ಯಾವ ರೀತಿ ಇವೆಲ್ಲ ಆಯ್ತು. ಈ ಪ್ರಶ್ನೋಪನಿಷತ್ ಅನ್ನೋದು ಬಹಳ ಕಠಿಣ. ಇದಕ್ಕೆ ಇನ್ನೂ ಒಂದ್ ಸ್ವಲ್ಪ ನಿಧಾನಕ್ಕೆ ಇನ್ನೂ ಡೀಟೇಲ್ ಆಗಿ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾ ಬರ್ದಿರೋ ಸತ್ಯಕ ಆತ್ಮಾರ್ಜನಂ ಅನ್ನೋ ಕಾದಂಬರಿ ಓದಿ, ಇಲ್ಲ ಸತ್ಯಕಾಮಾನ್ವೇಷಣ ಜಾಬಾಲಿ ಆಖ್ಯಾನಂ ಅಂತ ಆ ಕಾವ್ಯ ಓದಿ, ಎರಡರಲ್ಲೂ ನಿಮ್ಗೆ ಇದರ ಬಗ್ಗೆ ಸರಿಯಾದ ಇನ್ನೂ ಡೀಟೇಲ್ ಆದ ತಿಳುವಳಿಕೆ ಬರುತ್ತೆ. ದೀಪ್ತಿಯವರು ಯಾವ ಪ್ರಶ್ನೆನೂ ಕೇಳಲಿಲ್ಲ ಅಂದ್ರೆ ಎಲ್ಲ ಅರ್ಥವಾಗಿದೆ ಅಂತ ಅನ್ಕೊಳ್ಳೋ ಅಥವಾ ನಾನು ಸರಿಯಾಗಿ ಹೇಳ್ತಿಲ್ಲ ಅಂತ ಅನ್ಕೊಳ್ಳೋ ಗೊತ್ತಾಗ್ತಾ ಇಲ್ಲ. ಇಲ್ಲ ಸರ್, ನೀವು ಹೇಳ್ತಾ ಇದ್ದೀರಾ, ಬಟ್ ಅದೇ ಸ್ವಲ್ಪ ನಮಗ್ ಟೈಮ್ ತಗೊಳ್ತಾ ಇದೆ ಸರ್ ತಿಳ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವಲ್ಪ ಸೈಲೆಂಟ್ ಆಗಿಲ್ಲ. ಆ ಕ್ವಶನ್ ಮರ್ತ ಹೋಗ್ಬಿಡುತ್ತೆ, ಅದೆಲ್ಲ ಕನ್ಫ್ಯೂಸ್ ಆಗ್ತಾ ಇದೆ. ಅದಕ್ಕೆ ಸ್ವಲ್ಪ ಹಾಗೆ ಕೇಳ್ತಾ ಇದ್ದೀವಿ ಸರ್. ಓಕೆ ಓಕೆ ಓಕೆ. ದೀಪ್ತಿ ಅವರೇ, ಅದೇ ಅವ್ರಿಗೆ ನಂಗೆ ಟೇಕ್ ಟೈಮ್, ನಮ್ ಸ್ವಲ್ಪ ಹೇಳಿ ಕೇಳಿಸ್ತಿಲ್ಲ, ಅದು ಕಟ್ಟಾಗೋಯ್ತು. ಅದೇ ಅವ್ರು ಕೀರ್ತಿ ಅವ್ರು ಹೇಳ್ದಂಗೆ ನಮ್ಗೆ ಸ್ವಲ್ಪ ಕಾಂಪ್ರಿಹೆಂಡ್ ಮಾಡ್ಕೊಳಕ್ಕೂ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಸ್ವಲ್ಪ ಕ್ಲಿಷ್ಟವಾದಂಗಿದೆ ಕಾನ್ಸೆಪ್ಟ್. ಎಸ್ ಎಸ್ ಎಸ್. ಸ್ವಲ್ಪ ಟೈಮ್ ತಗೊಳುತ್ತೆ. ಆದ್ರೆ ಎಲ್ಲರೂ ಇವತ್ತು ಈ ಮೀಟಿಂಗ್ ಮುಗಿದ್ಮೇಲೆ ವಾಟ್ ಈಸ್ ಟೈಮ್, ವಾಟ್ ಈಸ್ ಸ್ಪೇಸ್ ಅಂತ ಫಿಸಿಕ್ಸ್ ಪ್ರಕಾರದಲ್ಲಿ ಸರ್ಚ್ ಮಾಡಿ ತಿಳ್ಕೊಳ್ಳಿ. ನಾನು ಎರಡನ್ನೂ ಸೇರಿಸಿ ಹೇಳ್ತಾ ಇದ್ದೀನಿ. ನಮ್ಮ ಇವತ್ತಿನ ವಿಜ್ಞಾನ ಮತ್ತೆ ನಮ್ಮ ಉಪನಿಷತ್ತುಗಳ ಜ್ಞಾನ ಇವೆಲ್ಲವನ್ನು ಸೇರಿಸಿ ನಾನು ಹೇಳ್ತಾ ಇದ್ದೇನೆ. ತುಂಬಾ ಸ್ಲೋ ಹೋಗ್ತಾ ಇದ್ದೀನಿ. ಇದು 5-6 ಪ್ರಶ್ನೆಗಳಿದೆ. ಅದಷ್ಟನ್ನು ಮುಗಿಸೋ ಹೊತ್ತಿಗೆ ನಮಗೆ ಇದರಲ್ಲಿ ಎಷ್ಟೋ ವಿಚಾರಗಳು, ಸೃಷ್ಟಿಯ ರಹಸ್ಯ ನಮಗೆ ಅರ್ಥ ಆಗ್ಬೇಕಾಗಿದೆ. ಹಾಗಾಗಿ ನಿಧಾನಕ್ಕೆ ಹೋಗ್ತಾ ಇದ್ದೀನಿ. ಇವತ್ತಿನ ಕಾರ್ಯಕ್ರಮ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರ್ಯಾರು ಪ್ರಶ್ನೆ ಇದ್ರೆ ಕೇಳ್ಬೋದು, ಇಲ್ಲ ಕಾರ್ಯಕ್ರಮ ಮುಗಿಸೋಣ. ಸರ್, ಹೇಳಿ. ಇವಾಗ ನೀವ್ ಹೇಳೋದು ನನಗೆ ಒಂದು 50% ಅರ್ಥ ಆಯ್ತು ಸರ್. ಓಕೆ. ಇನ್ನ 50% ನಾನ್ ಅದನ್ನ ಥಿಂಕ್ ಮಾಡ್ಬೇಕು. ಸೊ ಏನ್ ಹೇಳಿದ್ರಿ ಅನ್ನೋದನ್ನ ನಾನ್ ಥಿಂಕ್ ಮಾಡ್ಬೇಕು. ಬಟ್ ಇವ್ರಿಗೆಲ್ಲ ಇನ್ನ ಸಿಂಪ್ಲಿಫೈ ಆಗಿ ಹೇಳ್ಬೇಕು ಅಂದ್ರೆ ಎಕ್ಸಾಂಪಲ್ ಕೊಟ್ಟು ಹೇಳೋ ರೀತಿಲಿ ಆಗುತ್ತೆ ಸರ್? ಎಕ್ಸಾಂಪಲ್ ಯಾವ್ದಕ್ಕೆ ಎಕ್ಸಾಂಪಲ್? ಇವಾಗ ಆಲೋಚನೆ, ಚಿಂತನೆ, ಅದಕ್ಕೆ ಈ ಮೊಮೆಂಟಮ್ ಮತ್ತೆ ಟೈಮ್ಗೆ ಲೈಕ್ ಇವಾಗ ಎಕ್ಸಾಂಪಲ್, ಇವಾಗ ನಾವ್ ಅಂದ್ರೆ ಇವಾಗ ನಾವೇನೋ ಒಂದ್ ಬೇಕು ಅಂತನೋ ಅಥವಾ ಯಾವ್ದೋ ರೀತಿಲಿ ನಾವು ಆಲೋಚನೆ ಮಾಡ್ತೀವಿ. ಅಂದ್ರೆ ಎಕ್ಸಾಂಪಲ್ ಏನೋ ಒಂದು ವಿಷ್ ಅಂತ ಅನ್ಕೊಳ್ಳಿ ಸರ್. ಇದು ನನಗ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಹೇಗೆ, ಅದಕ್ಕೆ ಟೈಮ್ ಅನ್ನೋದು ಬರ್ಬೇಕು. ಸೊ ಆ ಟೈಮ್ ಅನ್ನೋದು ಯಾವಾಗ ಟೈಮ್ ಬರಲ್ಲ, ಬಟ್ ಆ ಟೈಮ್ ಅನ್ನೋದನ್ನು ಆ ರೀತಿಲಿ ವಿತ್ ಸಿಂಪ್ಲಿಫೈ ಆಗಿ ಟೈಮ್ ಬರೋದಲ್ಲ, ಬಟ್ ಆ ಮೆಜರ್ಮೆಂಟ್ ಅವಾಗಿಂದ ಶುರು ಆಗದೆ ಅದು ಟೈಮ್ ಅಂತ ಗೊತ್ತಾಯ್ತು ಸರ್. ಅಲ್ಲ, ನಾವು ಟೈಮ್ ಬರಬೇಕು ಅಂತ ಹೇಳೋ ಮಾತು ಸರಿ ಸಾಮಾಜಿಕವಾಗಿ. ಅಂದ್ರೆ ಅದಕ್ಕೆ ಅವಶ್ಯಕವಾಗಿರುವ ಮೆಷರ್ಮೆಂಟ್ ನಮ್ಗೆ ಸಿಗಬೇಕು ಅಂತ ಅರ್ಥ. ಅದನ್ನೇ ವಿತ್ ಎಕ್ಸಾಂಪಲ್. ಈಗ ಒಂದು ಎಕ್ಸಾಂಪಲ್ ಸರ್, ಈಗ ಒಂದು ಟೀ ಮಾಡ್ತೀರಾ. ಟೀ ಮಾಡೋದಿಕ್ಕೆ ಅದಕ್ಕೆ ಯಾವ್ಯಾವ ಎಷ್ಟೆಷ್ಟು ಹಾಕ್ಬೇಕು ಅಂತ ಒಂದು ಮೆಷರ್ಮೆಂಟ್ ಇದೆ ಅಲ್ವೇ? ಟೀ ಮಾಡೋದಕ್ಕೂ ಮುಂಚೆ ನಮ್ಗೆ ಟೀ ಬೇಕು ಅನ್ನೋ ಥಾಟ್ ಬರುತ್ತಲ್ಲ, ಅದೇ ಬೇಕು ಎನ್ನುವುದರ ಟೈಮ್ ಸ್ಟಾರ್ಟ್ಸ್. ದಟ್ ಈಸ್ ದಿ ಬಿಗಿನಿಂಗ್ ಆಫ್ ದ ಟೈಮ್. ಬೇಕು ಎನ್ನುವುದರ ಮೆಷರ್ಮೆಂಟ್ ಬಂತು. ಆ ಬೇಕು ಎನ್ನುವುದರ ಫುಲ್ಫಿಲ್ ಮಾಡೋದಿಕ್ಕೆ ಅದಕ್ಕೆ ಅವಶ್ಯಕವಾಗಿರುವ ಪ್ರಿಪರೇಷನ್ ಮಾಡುವಂತಹ ಮೆಷರ್ಮೆಂಟ್ ನಮಗೆ ಸಿಕ್ತು. ಎಲ್ಲವೂ ಕೂಡ ಈ ತರ ಒಂದು ನಮಗೆ ಟ್ರ್ಯಾಕ್ ಅಲ್ಲಿ ಹೋಗ್ತಾ ಇರುತ್ತೆ. ನಮ್ಗೆ ಜೀವನದಲ್ಲಿ ಪ್ರತಿಯೊಂದಕ್ಕೂ ಒಂದು ಮೆಷರ್ಮೆಂಟ್ ಇರುತ್ತೆ. ಆ ಮೆಷರ್ಮೆಂಟ್ ಇಂದನೇ ನಮಗೆ ಜೀವನ ಓಡ್ತಾ ಇರುತ್ತೆ. ನಮ್ಮ ಬೇಕಾಗಿರೋದನ್ನ ನಾವು ಬಳಸ್ತಾ ಇರ್ತೀವಿ. ದಟ್ ಈಸ್ ಕಾಲ್ಡ್ ಟೈಮ್. ಅದಕ್ಕೆ ಬೇಕಾಗಿರುವ ಒಂದು ಆಪರ್ಚುನಿಟಿ ಅಂದ್ರೆ ಸ್ಪೇಸ್ ಅನ್ನೋದು ಬೇಕಾಗುತ್ತೆ. ಅಷ್ಟೇ ಟೈಮ್ ಅಂಡ್ ಸ್ಪೇಸ್ ಅಂದ್ರೆ. ಸರ್, ನನಗೆ ಅನ್ಸುತ್ತೆ ಅಟ್ಲೀಸ್ಟ್ ನನಗೆ whenever we say momentum, I'll just go back to the theoretical physics, m into v ಈ ತರದ ಕೂತ್ಕೊಂಡ್ಬಿಡ್ತಿದ್ದೀನಿ ನಾನು.
ಹೌದು ಹೌದು ಈಗ ಈ ಆಧ್ಯಾತ್ಮ ಕಾನ್ಸೆಪ್ಟ್ಸ್ ಗೆ ಟ್ರಾನ್ಸಿಷನ್ ಆಗೋಕೆ ನನ್ಗೆ ಐ ಥಿಂಕ್ ವಿಲ್ ಟೇಕ್ ಟೈಮ್ ಬಿಕಾಸ್ ಐ ಆಮ್ ಸ್ಟಿಲ್ ಸ್ಟಕ್ ಇನ್ ದ ಥಿಯರಿಟಿಕಲ್ ಫಿಸಿಕ್ಸ್ ಪಾರ್ಟ್. ಹೌದು ಹೌದು ಐ ಡೆಫಿನೆಟ್ಲಿ ಈ ಟ್ರಾನ್ಸಿಷನ್ಗೆ ನನಗೆ ಟೈಮ್ ತಗೊಳುತ್ತೆ. ಐ ಆಮ್ ಶೋರ್ ಫಾರ್ ದಟ್. ಯಾಕಂದ್ರೆ ನೀವ್ ಯಾವ್ದೇ ಕಾನ್ಸೆಪ್ಟ್ಸ್ ಅಂದ್ರೂ ಸಹ ನ್ಯೂಟೋನಿಯನ್ ಇದರಲ್ಲಿ ಬರ್ತಾ ಇದ್ದೀನಿ ನಾನು. ಎಸ್ ಎಸ್ So to unlearn or to keep it aside and think in terms of Adhyatma, it will take time ಅನ್ಸುತ್ತೆ ನನಗೆ. ಹೌದು, ಆಧ್ಯಾತ್ಮ ಕಬ್ಬಿಣದ ಕಡಲೆ, ಉಪನಿಷತ್ತುಗಳು, ವೇದಗಳು, ಇಟ್ ಗೋಸ್ ಬಿಯಾಂಡ್ ದ ಸೈನ್ಸ್, ಇಟ್ ಗೋಸ್ ಬಿಯಾಂಡ್ ದ ಮ್ಯಾಥಮೆಟಿಕ್ಸ್. ಹಾಗಾಗಿ ನಾವ್ ಏನಾಗುತ್ತೆ, ಸಾಮಾನ್ಯ ಉದಾಹರಣೆಗಳನ್ನು ಕೊಡಕ್ಕಾಗೋದಿಲ್ಲ. ಈಗ ಉದಾಹರಣೆಗೆ ಟೈಮ್ ಮುಂಚೆ ಅಂದ್ರೇನೆ ಇಟ್ಸ್ ಎ ರಾಂಗ್ ಕ್ವಶನ್. ಮುಂಚೆ ಆಮೇಲೆ ಅನ್ನೋದು ಇಟ್ ಈಸ್ ದ ಟೈಮ್ ಇಟ್ ಸೆಲ್ಫ್. ವೇರ್ ಅನ್ನೋ ಕ್ವಶನ್ನೇ ರಾಂಗು ವೆನ್ ದರ್ ಇಸ್ ನೋ ಸ್ಪೇಸ್ ಅಲ್ವಾ. ಹಾಗಾಗಿ ಇದು ನಮ್ಮ ಬ್ರೈನ್ ಅಲ್ಲಿ, ನಮ್ಮ ಮೈಂಡ್ ಅಲ್ಲಿ ಮ್ಯಾಪಿಂಗ್ ಆಗ್ಬೇಕು. ನಮ್ಮ ಬ್ರೈನ್ ಒಳಗಡೆ ವಿ ನೀಡ್ ಟು ಕನೆಕ್ಟ್ ದ ಪಾಯಿಂಟ್ಸ್. ನಾವು ಆಧ್ಯಾತ್ಮ ಅಂತೇಳಿ ಕೈ ಮುಕ್ಕೊಂಡು ಮೂಗಿಡ್ಕೊಂಡು ಹೇ ಶಿವ ಹೇ ರುದ್ರ ಅದಷ್ಟೇ ಅಲ್ಲ, ಅರ್ಥ ಮಾಡ್ಕೋಬೇಕು ವೇದ ಉಪನಿಷತ್ತುಗಳನ್ನ ಅಂತಂದ್ರೆ ನಾವು ವಿ ನೀಡ್ ಟು ಥಿಂಕ್, ವಿ ನೀಡ್ ಟು, ಅಂದ್ರೆ ಯಾಕೆ ಅರ್ಥ ಆಗಲ್ಲ ಅನ್ನೋದಕ್ಕೆ ರಿಕ್ವೈರ್ಮೆಂಟ್ ಮೊಮೆಂಟಮ್ ಸಿಗಲ್ಲ. ಆ ಮೊಮೆಂಟಮ್ ಸಿಗದಲ್ಲೇ ನಮಗೆ ಆ ರಿಕ್ವೈರ್ಡ್ ಮೆಜರ್ಮೆಂಟ್ ಸಿಗಲ್ಲ. ಮೆಜರ್ಮೆಂಟ್ ಸಿಗದೆ ಇದ್ದಾಗ ಅದಕ್ಕೆ ಬೇಕಾಗಿರೋ ಆಪರ್ಚುನಿಟಿ ಓಪನ್ ಆಗಲ್ಲ. ಹಾಗಾಗಿ ನಮ್ಗೆ ಆ ಪ್ರಶ್ನೆಗಳಿಗೆ ಉತ್ತರಗಳು ಹೊಳೆಯೋದಿಲ್ಲ, ಅಥವಾ ಅನುಮಾನ ಉತ್ತರ ಕೇಳಿದ್ರೂ ಪರಿಹಾರ ಆಗೋದಿಲ್ಲ. ದಿಸ್ ಇಸ್ ದಿ ಪ್ರಾಬ್ಲಮ್. ಬಟ್ ಐ ಆಮ್ ಹೆಲ್ಪ್ಲೆಸ್. ವಿಲ್ ಗೋ ಸ್ಲೋಲಿ. ಇದಿಷ್ಟನ್ನ ನೀವು ಅರ್ಥ ಮಾಡ್ಕೊಂಡ್ ಬನ್ನಿ. ಈ ಪ್ರಶ್ನೋಪನಿಷತ್ತುಗಳು ಆದ್ಮೇಲೆ ಒಂದು ಹಂತದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ನ ಅಥವಾ ಇದನ್ನ ತಗೊಳ್ಳೋಣ, ಕೆಲವು ಕಾನ್ಸೆಪ್ಟ್ಸ್ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಬಟ್ ಈಗ ಅದನ್ನ ಮಾಡಿದ್ರೆ ಪುನಃ ಅದು ತುಂಬಾ ಕಾಂಪ್ಲೆಕ್ಸ್ ಆಗಿರುತ್ತೆ. ಹಾಗಾಗಿ ಇಲ್ಲಿ ಆಧ್ಯಾತ್ಮ ಅಂತಂದ್ರೆ ಈಗ ನಿಮ್ಗಳಿಗೆಲ್ಲ ಅರ್ಥ ಆಗಿರ್ಬೇಕು ಇಷ್ಟೊತ್ತಿಗೆನೆ, ಉಪನಿಷತ್ ಕ್ಲಾಸ್ಗಳು ಇವೆಲ್ಲ ಕೇಳಿ ಕೇಳಿ. ಆಧ್ಯಾತ್ಮ ಅಂದ್ರೆ ಏನೋ ಒಂದು ಪುರಾಣದ ಕತೆ, ರಾಕ್ಷಸರು ದೇವರ ಕತೆ, ಆ ರೀತಿ ಅಲ್ಲ. ಇಟ್ ಈಸ್ ಸೈನ್ಸ್ ಅಂಡ್ ಬಿಯಾಂಡ್ ಸೈನ್ಸ್. ಹಾಗಾಗಿ ಎಲ್ಲರಿಗೂ ಆ ಸ್ವಾಮಿ ನಾರಾಯಣ ನಿಮ್ಮಲ್ಲೆಲ್ಲರಿಗೂ ಆ ಚೈತನ್ಯ ಕೊಡಲಿ. ಆ ನಿಧಾನಕ್ಕೆ ಅರ್ಥ ಮಾಡ್ಕೊಳ್ಳಿ, ಡೈಜೆಸ್ಟ್ ಮಾಡ್ಕೊಳ್ಳಿ. ಮುಂದಿನ ವಾರಗಳಿಗೆ ಸಂಬಂಧಿತ ಪ್ರಶ್ನೆಗಳ ಸಮೇತ ಬನ್ನಿ. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ನಂತರ ಈ ಒಂದು ಉಪನಿಷತ್ ಭಾಗವನ್ನ ಮುಂದಕ್ಕೆ ತಗೊಂಡೋಗ್ತೀನಿ ಅಂತ ಕೇಳ್ಕೊತಾ ಪ್ರಾರ್ಥನೆ ಮಾಡೋಣ. ಆಂ ಗಣಪತಿ ಭವಾಮಹೇ ಕವಿಂ ಕವೀನಾಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನ ಶೃಣ್ವನ್ನೋತಿಭಿಸ್ಸೇದಸಾದನಂ. ಓಂ ಮಹಾಗಣಪತಯೇ ನಮಃ. ಓಂ ಪ್ರಣೋ ದೇವಿ ಸರಸ್ವತಿ ವಾಜೇ ದುರ್ವಾಜಿನೀವತಿ ಧೀನಾಮವಿತ್ರವತು. ಆನೋ ದಿವೋ ಬೃಹತಃ ಪರ್ವತಾದ ಸರಸ್ವತಿ ಯಜತಾಗಂತ ಯಜ್ಞಂ. ಓಂ ವಾಗ್ದೇವ್ಯೈ ನಮಃ. ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ. ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ವೇದಮಾತಾ ನಮಸ್ತುಭ್ಯಂ ವರದೆ ಕಾಮರೂಪಿಣಿ. ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ಎಲ್ಲರಿಗೂ ಈ ಇವತ್ತಿನ ವಿಚಾರ ಅರಗಲಿ ಅಂತ ಕೇಳ್ಕೊತಾ, ಇದು ಸಾವಿರ ಲಕ್ಷಾಂತರ ವರ್ಷದ ಹಿಂದೆ ಋಷಿಗಳು ಕೇಳಿರೋ ಪ್ರಶ್ನೆ, ಮತ್ತೊಬ್ಬ ಋಷಿಗಳು ಕೊಟ್ಟಿರೋ ಉತ್ತರ. ಆದ್ರೆ ಇವತ್ತು ಫಿಸಿಕ್ಸ್ ಅಲ್ಲೂ ಕೂಡ ಕ್ಲಾಸಿಕಲ್ ಫಿಸಿಕ್ಸು ಇವೆಲ್ಲ ನ್ಯೂಟಾನಿಯನ್ನು ಇವೆಲ್ಲ ಓದ್ಬೋದು. ಬಟ್ ಕ್ವಾಂಟಮ್ ಫಿಸಿಕ್ಸ್ಗೆ ಬಂದಾಗ ನಮಗೆ ಉಪನಿಷತ್ತಿನ ಕೆಲವು ಲೇಯರ್ಗಳು ಅರ್ಥ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ನಾನು ಆ ಮಾರ್ಗದಿಂದನೇ ಎಲ್ಲ ಕ್ರಮಿಸಿ ಬಂದವನಾಗಿರೋದ್ರಿಂದ ಅನುಭವದ ಪ್ರಯುಕ್ತದಲ್ಲಿ ಹೇಳ್ತೇನೆ. ಎಲ್ಲರೂ ಆ ನಿಟ್ಟಿನಲ್ಲಿ ಸಾಗೋಣ. ನಮ್ಮ ಇವೆಲ್ಲ ಕೇವಲ ಆಶೀರ್ವಾದ ಅಥವಾ ಕೇಳಿಸಿಕೊಳ್ಳುವಿಕೆ ಮಾತ್ರದಿಂದ ಕನೆಕ್ಟ್ ಆಗೋದಿಲ್ಲ. ಇದನ್ನ ನಾವು ಚಿಂತನ, ಮನನ, ಧಾರಣ, ಸ್ಮರಣ, ಧ್ಯಾನ, ನಿಧಿಧ್ಯಾಸ ಇವೆಲ್ಲವನ್ನು ವಿಚಾರ ಕುರಿತಾಗಿ ಮಾಡಿದ್ರೆ ನಮ್ಗೆಲ್ಲ ಅರ್ಥ ಆಗುತ್ತೆ. ನಿಮ್ಗೆಲ್ಲರಿಗೂ ಪರಮಾತ್ಮ ಆ ಒಂದು ಶ್ರದ್ಧೆ, ಶಕ್ತಿಯನ್ನು ದಯಪಾಲಿಸಲಿ ಅಂತ ಹೇಳ್ತೇವೆ. ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.
ಹ್ಮ್